ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಗುರುವಾರದ ಈ ಶುಭ ದಿನ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿರುವಂತಹ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರಮ್ಮ. ವೀಕ್ಷಕರೇ, ಈಗ ಸಮಯ ಆಗಿದೆ ಇಂದಿನ ವಿಶೇಷವನ್ನ ತಿಳಿಯೋಕೆ. ಗುರುವಾರ, ಗುರುಗಳಾಗಿ ತಾವು ದಿನ ವಿಶೇಷ ಏನು ಅಂತ ಹೇಳ್ತೀರಾ ಗುರುಜಿ? ಖಂಡಿತಮ್ಮ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಹೃದಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀಂ ಭಗವಾನ್ ಷಡಿ ಸದ್ಗುರು ಸಾಯಿನಾಥ ದೇವತಾಭ್ಯೋ ನಮಃ. ಭಗವಾನ್ ಷಡಿ ಸದ್ಗುರು ಸಾಯಿನಾಥರನ್ನ ನಮಸ್ಕಾರ ಮಾಡ್ತಾ, ಗುರು ಅಂತಕ್ಕಂಥ ಈ ಅಕ್ಷರಗಳಲ್ಲಿ ಎಷ್ಟು ವಿಶೇಷವಾಗಿದೆ ನೋಡಿ. ಗುರುವಿನಿಂದ ಬಂದಂತಹ ವಿದ್ಯೆ, ಗುರು ಅಂತಕ್ಕಂಥದ್ದು ಜೀವನದ ಒಂದು ಪ್ರಮುಖವಾದಂತಹ ಒಂದು ಬೆಳಕು. ಮನುಷ್ಯನಿಗೆ ಆ ಗುರುವಿನ ಬೆಳಕು ಯಾರೊಬ್ಬರ ಹಣೆಯ ಮೇಲೆ ತನ್ನಲ್ಲಿ ಒಂದು ಹೆಚ್ಚಿನ ರೀತಿ ಶಕ್ತಿ ಬೀಳುತ್ತೋ ಆ ವ್ಯಕ್ತಿ ತನಗೇ ಗೊತ್ತಿದ್ದಂಥ ರೀತಿ ಯಾವತ್ತೂ ಪ್ರಜ್ವಲಿಸ್ತಾ ಇರ್ತಾನೆ. ವಿದ್ಯೆ ಅಂತಕ್ಕಂಥದ್ದು ಬಹಳ ವಿಶೇಷ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂದರೆ ಒಬ್ಬ ಮನುಷ್ಯ ವಿದ್ಯಾವಂತನಾಗಬೇಕಾದ್ರೆ ಅವನ ಹಿಂದೆ ಒಂದು ಪ್ರಮುಖವಾದಂತಹ ವಿಶೇಷವಾದಂತಹ ಬಹಳಷ್ಟು ಶಕ್ತಿಯಾದಂಥ ಒಂದು ಗುರುವಿನ ಒಂದು ಅಂಶ ಬೇಕು, ಅಂದರೆ ಗುರುವಿನ ಆಶೀರ್ವಾದ ಬೇಕು. ಯಾವೊಬ್ಬ ವ್ಯಕ್ತಿಗೆ ಗುರುವಿನ ಅನುಗ್ರಹವಾಗುತ್ತೋ ಆತನ ಜೀವನದಲ್ಲಿ ತನ್ನ ಸಾಧನೆಗೆ ತಕ್ಕಂತೆ ಗುರುವಿನ ಮಾರ್ಗದರ್ಶನವಾಗುತ್ತೋ ಆಗ ತನ್ನ ಜೀವನ ಹೊಂಗಿರಣದ ಥರ ಬಹಳ ವಿಶೇಷವಾದಂಥ ರೀತಿಯಲ್ಲಿರುತ್ತೆ. ಸೂರ್ಯ ರಶ್ಮಿ ನೋಡಿದಾಗ ಪ್ರತಿಯೊಬ್ಬರಿಗೂ ಸಂತೋಷ ಆಗುತ್ತೆ. ಯಾವೊಬ್ಬ ವ್ಯಕ್ತಿ ಎಂತಹ ಒಂದು ಶಕ್ತಿ ಇದ್ರೂ ಸಹಿತ ಶಕ್ತಿಗೆ ಮತ್ತಷ್ಟು ಶಕ್ತಿ ಸೇರಲಿ ಅಂತ ಪ್ರತಿಯೊಬ್ಬರ ಅಪೇಕ್ಷೆ ಇರುತ್ತೆ. ಆದರೆ ಸೂರ್ಯನ ಕಿರಣಗಳಂತಕ್ಕಂಥದ್ದು ಹೇಗೆ ಪ್ರಭಾವವಾಗಿ ಬೀರುತ್ತೋ ಹಾಗೆ ಗುರುವಿನ ಮಾರ್ಗದರ್ಶನ, ಗುರುವಿನ ಅನುಗ್ರಹ ಅಷ್ಟು ವಿಶೇಷವಾಗಿರುತ್ತೆ. ಇವತ್ತು ಗುರುವಾರ, ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ವಾರ. ಹಾಗೆ ನಮ್ಮ ಮಹರ್ಷಿ ವಾಣಿಯಲ್ಲೂ ಸಹಿತ ಗುರುಗಳನ್ನು ನೋಡ್ತಕ್ಕಂಥ ಒಂದು ಭಾಗ್ಯ ನಮ್ಮ ನಿಮ್ಮೆಲ್ಲರಿಗೂ ಒದಗುತ್ತಾ ಇದೆ. ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರ ದರ್ಶನ ಇವತ್ತು ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಅಂತಲೇ ಹೇಳಬಹುದು. ಯಾಕೆಂದರೆ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ದರ್ಶನ ನಮ್ಮ ಕಾರ್ಯಕ್ರಮದಲ್ಲಿದೆ. ಅದು ಬಹಳ ಹೆಮ್ಮೆಯಿಂದ ಹೇಳುವಂಥ ವಿಚಾರ. ಜೊತೆಗೆ ಮುಂದಿನ ದಿನಗಳಲ್ಲಿ, ತುಂಬ ಸಮೀಪ ದಿನಗಳಲ್ಲಿ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರ ಯಾತ್ರೆ ನಡೆಸಬೇಕು ಅನ್ನೋದನ್ನು ನಾನು ತುಂಬ ದಿನಗಳಿಂದ ಹೇಳ್ಕೊಂಡು ಬರ್ತಾನೆ ಇದ್ದೀನಿ, ನೀವು ಕೇಳ್ತಾನೆ ಇದ್ದೀರಿ. ಗುರುಗಳು ಇನ್ನೂ ನಿಖರವಾದಂತಹ ಮುಹೂರ್ತವನ್ನು ಫಿಕ್ಸ್ ಮಾಡಿದಿರಾ, ಇನ್ನೂ ಅದರ ಬಗ್ಗೆ ಹೇಳ್ತಾನೆ ಹೋಗ್ತಾ ಇದ್ದಾರಲ್ಲ ಅಂತಕ್ಕಂಥ ಮನಸ್ಥಿತಿ ನಿಮ್ಮದಾಗಿರ್ಬೋದು. ಆದರೆ ಅವರು ಕರೀದಿರಾ, ನಾನು ಹೊರಡಲಿಕ್ಕೆ ಎಲ್ಲಾಗತ್ತೆ. ಮೇಲಿರ್ತಕ್ಕಂಥ ಆತ ಗುರುವಿಗೆ ಗುರುವಾಗಿ ಬೇಡಿ ಬಂದಂತಹವರನ್ನ ಸಲಹುತ್ತಾ, ಯಾರೊಬ್ಬರ ಸಮಸ್ಯೆಗಳನ್ನಾಗಲಿ ಕಷ್ಟಗಳನ್ನಾಗಲಿ ಕ್ಷಣ ಮಾತ್ರದಲ್ಲೇ ದೂರ ಮಾಡ್ತಾ ತನ್ನ ಕಣ್ಗಳಲ್ಲೇ ಮಾತಾಡ್ತಾ ಇರ್ತಕ್ಕಂಥ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರ ಒಂದು ಮಾರ್ಗದರ್ಶನ, ಜೊತೆಗೆ ಭಗವಂತನ ಕರೆಯೋಲೆ. ನೀವು ಯಾತ್ರೆಗಳನ್ನು ಎಲ್ಲಿ ಆಗಬೇಕಾದ್ರೂ ಮಾಡಬಹುದು. ಈ ಒಂದು ವಿಚಾರನ ಪ್ರತಿಯೊಬ್ಬರು ಗಮನಕ್ಕೆ ತಂದ್ಕೊಳ್ಳಿ. ಸಾಕಷ್ಟು ಜನ ಇದಕ್ಕೆ ಅರಿವಾಗಿರ್ತಕ್ಕಂಥವ್ರೆ. ಯಾತ್ರೆಗಳನ್ನು ಎಲ್ಲಿಗೆ ಹೊರಡಬೇಕು ಅಂದ್ಕೊಂಡ್ರು ನಿಂತು ಕಾಲ ಮೇಲೆ ಹೊರಡುವಂಥ ಪುಣ್ಯಾತ್ಮರು ಸಾಕಷ್ಟು ಜನ ಇದ್ದಾರೆ. ಆದರೆ ಶಿರಡಿಯಿಂದ ಕರೆಯೋಲೆ ಬರೆದಿರಾ ಯಾರೊಬ್ಬರು ಹೊರಡ್ಲಿಕ್ಕಾಗೋದಿಲ್ಲ. ಇದು ಸತ್ಯ. ಗುರುಜಿ, ಸುಮಾರು ಜನ ಹೇಳ್ತಾರೆ ಬಹಳಷ್ಟು ವರ್ಷಗಳಿಂದಲೇ ನಾವು ಪ್ರಯತ್ನ ಮಾಡ್ತಾ ಇದೀನಿ, ಅದ್ರಲ್ಲಿ ನಾನು ಒಬ್ಳು, ಆದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ, ಭಗವಂತನೇ ಕರ್ಸ್ಕೊಳ್ಬೇಕು. ನಿಜ ಅಲ್ಲೇ ಗುರುಜಿ? ಖಂಡಿತ. ಅಲ್ಲಿನ ಮಹಿಮೆನೇ ಹಾಗೆ. ಆತ ಕರೆದಾಗ ನಾವು ಹೊರಡಬೇಕು. ನಮ್ಮಲ್ಲಿ ಹಣಕಾಸಿದೆ, ಜನ ಬೆಂಬಲ ಇದೆ, ಬೇಕಾದಷ್ಟು ಕಡೆ ಆ ಒಂದು ಮಹಾರಾಷ್ಟ್ರದಿಂದಲೂ ಸಹಿತ ನಾವು ರೆಕಮೆಂಡ್ ತೊಗೊಂಡು ಬೇಕಾದ್ರೆ ಮುಂದೆ ಹೊರಡ್ಬೋದು. ಯಾರ ರೆಕಮೆಂಡ್ ಏನು ಬೇಕಾಗುತ್ತೆ
ಆತ ರೆಕಮೆಂಡ್ ಮಾಡಿ ನೀನು ಬಾ ದರ್ಶನಕ್ಕೆ ಅಂದಾಗ ಒಂದು ಕ್ಷಣನೂ ನಿಲ್ಲಿಕ್ಕಾಗೋದಿಲ್ಲ. ನಾವು ಕಾಯ್ತಾನೇ ಇದ್ದೀವಿ. ಭಗವಂತ ಯಾವಾಗ ನೀನು ಕರೀತೀಯಪ್ಪ, ನೀನು ಕರೆದಾಗ ನಾನು ಬರಬೇಕು. ನನ್ನ ರಾಜ್ಯದ ಜನತೆ ಜೊತೆಗೆ ಈ ಒಂದು ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ನಿನ್ನ ಅನುಷ್ಠಾನನ ಇಲ್ಲಿ ಮಾಡಲಿಕ್ಕೆ ನನಗೆ ದಾರಿ ಮಾಡಿಕೊಡು ತಂದೆ ಅಂತ ನಾನು ಬಾಬಾ ಅವರ ಮುಂದೆ ನಂದು ಒಂದು ಅಪ್ಲಿಕೇಶನ್ ಇಟ್ಟಿದ್ದೇನೆ. ಅವರು ಯಾವಾಗ ಕರೀತಾರೋ ನಾನು ಆವಾಗ ಹೊರಡಬೇಕು. ಹಾಗೆ ನನ್ನ ಪ್ರಯತ್ನದಲ್ಲೂ ನಾನು ಸದಾಕಾಲ ಪ್ರಯತ್ನಿಸ್ತಾ ಇದ್ದೀನಿ. ನಿಮ್ಮ ಮುಂದೆನೇ ನಾನು ಭಗವಂತನ ಪ್ರಾರ್ಥಿಸ್ತಾನೂ ಇದ್ದೀನಿ ಸಹಿತ. ಆದರೆ ಆ ದಿನ ಈಗ ಬಂದಾಯಿತು. ಬಾಬಾರವರೇ ಅದಕ್ಕೆ ನಿಖರವಾದಂಥ ಮುಹೂರ್ತ ಸದ್ಯದಿಂದಲೇ ಕೊಡ್ತಾರೆ ಅನ್ನೋ ನಂಬಿಕೆ ನನಗಾಯಿತು. ಅದಕ್ಕೆ ಪೂರ್ವಭಾವಿಯಾಗಿ ಮಹರ್ಷಿ ವಾಣಿ ಜೀ ಕನ್ನಡದಲ್ಲಿ ಈ ಒಂದು ಹೊಸ ಪ್ರಯತ್ನ ಅನ್ನೋದಕ್ಕಿಂತ ನೀವೆಲ್ಲರೂ ನನ್ನ ಜೊತೆ ಇದ್ದಾಗ ಅದು ಹೊಸ ಪ್ರಯತ್ನವಲ್ಲ. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಭಗವತ್ ಸಾನ್ನಿಧ್ಯಕ್ಕೆ ಬೆಂಗಳೂರಿನಿಂದ ಶಿರಡಿ ತನಕ ನಮ್ಮ ಪ್ರಯಾಣ ಸಿದ್ಧತೆಗೊಳ್ತಾ ಇದೆ. ಆ ಸಿದ್ಧತೆಗೆ ಅದರದೇ ಆದಂತಹ ಒಂದು ರಥ ಸಹಿತ ನಡೀತಾ ಇದೆ. ಆ ರಥದಲ್ಲಿ ವಿರಾಜಮಾನನಾಗಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ಇಲ್ಲಿಂದಲೇ ನಮ್ಮ ಜೊತೆ ಕರ್ಕೊಂಡು ಶಿರಡಿಯತ್ತ ನಮ್ಮ ಪಯಣ. ಶಿರಡಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಪ್ರಮುಖವಾದಂತಹ ಬಾಬಾ ದೇವಾಲಯಗಳ ಅಲ್ಲೂ ದರ್ಶನ. ನನ್ನೊಂದಿಗೆ ಬರ್ತಕ್ಕಂಥವರಿಗೆ ಪ್ರಮುಖವಾದಂತಹ ಬಾಬಾ ದೇವಾಲಯಗಳ ದರ್ಶನ ಮಾಡಿಸಿ. ನೀವೆಲ್ಲರೂ ಹೋದರೆ ಬಾಬಾರವರ ಸಮಾಧಿ ಮತ್ತು ಬಾಬಾರವರು ಇರ್ತಕ್ಕಂಥ ಆಲಯ ಶಿರಡಿ ಗ್ರಾಮಕ್ಕೆ ಮಾತ್ರ ಹೋಗ್ತಿದ್ದೀರಿ, ಶಿರಡಿಯಲ್ಲಿ ನೋಡ್ಕೊಂಡು ಬರ್ತಿದ್ದೀರಿ. ಆದರೆ ಈ ಬಾರಿ ನಮ್ಮಲ್ಲಿ ಒಂದು ವಿಶೇಷತೆ ಇದೆ. ಆ ವಿಶೇಷತೆ ಏನು? ಅದು ಚಿತ್ರೀಕರಣ ಆದಮೇಲೆ ಗೊತ್ತಾಗತ್ತೆ. ನಿಜಕ್ಕೂ ಬಾಬಾರವರು ವಾಸ ಮಾಡ್ತಾ ಇದ್ದಂಥ ಸ್ಥಳ. ಬಾಬಾರವರು ಕೂತು ವಿಶ್ರಾಂತಿ ಕಾಲದಲ್ಲಿ ಅವರು ಅನುಷ್ಠಾನ ಮಾಡ್ತಾ ಇದ್ದಂಥ ಸ್ಥಳ. ತಾವು ದೈವಾಂಶ ಸಂಭೂತನಾಗಿರ್ತಕ್ಕಂಥ ತನ್ನಲ್ಲೂ ಒಂದು ದೈವತ್ವವನ್ನು ನೋಡ್ತಾ ಭಗವಂತನ ದರ್ಶನ ಮಾಡಿದಂಥ ಸ್ಥಳ. ಅಶ್ವವನ್ನ ತಾನು ಅರಣ್ಯದಲ್ಲಿ ಕಾಡಲ್ಲಿ ಕೂತು ಅಶ್ವವನ್ನ ಇಂಥದ್ದೇ ಜಾಗದಲ್ಲಿದೆ ಅಂತ ಹೇಳಿದಂಥ ಒಂದು ವಿಶೇಷವಾದಂತಹ ಪ್ರಮುಖವಾದಂತಹ ಸ್ಥಳ. ಬಾಬಾರವರ ಮೂಲ ಸ್ಥಳ, ಮೂಲ ಸಾನ್ನಿಧ್ಯಗಳು ಒಂದೊಂದಲ್ಲ ಸಾಕಷ್ಟು ವಿಶೇಷವಾಗಿದೆ. ಹತ್ತಾರು ಸಾವಿರಾರು ಶ್ವಾನಗಳನ್ನ ಒಂದೆಡೆ ಸೇರಿಸಿ ಅದಕ್ಕೆ ಆಹಾರವನ್ನು ಕೊಡ್ತಾ ಇದ್ದಂಥ ಸ್ಥಳ. ಇವೆಲ್ಲವನ್ನು ಸಹಿತ ಚಿತ್ರೀಕರಿಸಿ ನಿಮ್ಮ ಮುಂದೆ ತರಬೇಕು ಅನ್ನೋದೇ ನಮ್ಮ ಜೀ ಕನ್ನಡ ವಾಹಿನಿಯ ಮಹರ್ಷಿ ವಾಣಿಯ ಮೂಲ ಉದ್ದೇಶ. ಖಂಡಿತ ಎಲ್ಲಾ ಭಕ್ತರು ಕೂಡ, ಬಾಬಾ ಭಕ್ತರು ನಾವು ಕಾಯ್ತಾ ಇರ್ತೇವೆ. ಗುರುಜಿ ಸಿಹಿ ಸುದ್ದಿಯನ್ನ ನೀಡಿದ್ದೀರಾ. ಗುರುವಾರದಂದೇ ಅತಿ ಶೀಘ್ರದಲ್ಲೇ ಶಿರಡಿ ಯಾತ್ರೆ ಪ್ರಾರಂಭ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀರಾ ಗುರುಜಿ. ನಾವೆಲ್ಲರೂ ಕೂಡ ಕಾತರರಾಗಿ ಬಾಬಾ ಭಕ್ತರು ಕಾಯ್ತಾ ಇದ್ದೇವೆ. ಹಾಗಾಗಿ ಇನ್ನು ಸಮಯ ಹತ್ರ ಬಂದಿದೆ ಅಂತ ಕೂಡ ಆಯ್ತು. ಇವತ್ತು ಗುರುಗಳ ದರ್ಶನ ಏನಾದ್ರೂ ಇರುತ್ತಾ ಗುರುಜಿ ನಂತರದ ವಿಭಾಗಗಳಲ್ಲಿ? ಖಂಡಿತಮ್ಮ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಒಂದು ವಿಶೇಷವಾಗಿರತಕ್ಕಂಥ ಅಭಿಷೇಕ ಮಹೋತ್ಸವ, ಅಭಿಷೇಕ ಅಲಂಕಾರ, ಸ್ವಾಮಿಗೆ ಆ ಒಂದು ವಿಶೇಷವಾದಂತಹ ಅಭಿಷೇಕ ಅಲಂಕಾರ ನೋಡೋದೇ ಈ ಎರಡು ಕಣ್ಗಳು ಸಹಿತ ನಿಜಕ್ಕೂ ಭಾಗ್ಯವೇ ಸರಿ. ಅಂತಹ ಒಂದು ವಿಶೇಷವಾಗಿರತಕ್ಕಂತಹ ಒಂದು ಸಾನ್ನಿಧ್ಯನ ಇವತ್ತು ನಾವು ನೋಡೋಣ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ಮಾಡೋಣ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಂ ಭಾರತೀಯ ನಮ್ನ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಬಾಬಾ ಸಾಯಿನಾಥ ಸತ್ಯಸ್ವರೂಪಾಂ ಸಚ್ಚಿದಾನಂದ ಸ್ವರೂಪಾಂ ಶ್ರೀಂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ. ಓಂ ನಮಃ ಶಿವಾಯ. ಶ್ರೀ ಜಯನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 26/6/2014 ಗುರುವಾರ, ಚತುರ್ಥಿ ತಿಥಿ, ಮೃಗಶಿರ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿದೆ. ಮಧ್ಯಾಹ್ನದ ನಂತರ ಅಮಾವಾಸ್ಯೆ ಸಹಿತ ಇದೆ. ಆದರೂ ಗುರುವಾರ ಅಮಾವಾಸ್ಯೆ ಇವತ್ತು ಇರೋದು ಬಹಳ ಹುಷಾರಾಗಿರಬೇಕು. ಯಾವುದೇ ಕೆಲಸ ಕಾರ್ಯಗಳಾದರೂ ಜವಾಬ್ದಾರಿತ್ವ ಮಾಡಬೇಕು. ಮೈ ಮರೆತು ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಕಾಲಿಡುತ್ತಕ್ಕಂಥದ್ದು, ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಇಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ ಸಾಧ್ಯವಾದಷ್ಟು ಇವತ್ತು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿ. ನಮ್ಮಲ್ಲಿ ಪೌರ್ಣಮಿ ಅಮಾವಾಸ್ಯೆ ಬಂದಾಗ ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ಕೊಡ್ತಾನೆ ಬಂದಿದ್ದೇವೆ. ಆದರೂ ಇವತ್ತು ನಾನು ತಿಳಿಸ್ತಾ ಇರ್ತಕ್ಕಂಥದ್ದು
ಇವತ್ತು ಮತ್ತು ನಾಳೆ ಅಮಾವಾಸ್ಯೆ ಇರೋದ್ರಿಂದ ನೀವು ಸಾಧ್ಯವಾದಷ್ಟು ಯಾವುದೇ ಕೆಲಸಗಳನ್ನು ಮಾಡಬೇಕಾದರೂ ಆಲೋಚನೆ ಮಾಡಿ ಈ ಕೆಲಸಕ್ಕೆ ಕೈ ಹಾಕಿ. ಜೊತೆಗೆ ರಾಶಿ ಫಲದಲ್ಲಿರ್ತಕ್ಕಂಥದ್ದು, ರಾಶಿ ನಕ್ಷತ್ರಕ್ಕೂ ಗ್ರಹಗತಿಗಳಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಕ್ಕೂ ನೀವು ಇರಬೇಕಾದಂಥ ರೀತಿಗೂ ಸಾಕಷ್ಟು ವ್ಯತ್ಯಾಸಗಳಾಗುತ್ತೆ. ನಾವು ಪ್ರತಿನಿತ್ಯ ಜೀವನದಲ್ಲಿ ಒಂದಲ್ಲ ಒಂತಹ ವಿಶೇಷತೆಯನ್ನು ನೋಡ್ತೀವಿ, ಹಾಗೆ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀವಿ. ಆದರೆ ಅಮಾವಾಸ್ಯೆ ಪೌರ್ಣಮಿ ಬಂದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾವುದೇ ಸಮಸ್ಯೆ ಬಂದರೂ ಆ ಸಮಸ್ಯೆಯಿಂದ ಮುಕ್ತರಾಗಲಿಕ್ಕೆ, ಆ ಸಮಸ್ಯೆಯಿಂದ ದಾಟ್ಕೊಳ್ಳೋಕ್ಕೆ ಕೆಲವು ದಿನಗಳು ಮಾತ್ರನೇ ನಮಗೆ ಯೋಗವಾಗಿರುತ್ತೆ. ಆದರೆ ಅಮಾವಾಸ್ಯೆ ಪೌರ್ಣಮಿ ಬಂದಾಗ ಸಮಸ್ಯೆಗಳಂತಕ್ಕಂಥ ಸೆರಮಾಲೆ ಸಾಕಷ್ಟು ನಮ್ಮನ್ನು ಹಿಂಬಾಲಿಸ್ತಾ ಇರುತ್ತೆ. ಇವತ್ತು ಯಾವ ರಾಶಿಯವರಿಗೆ ಈ ಅಮಾವಾಸ್ಯೆಯ ಎಫೆಕ್ಟ್ ಏನಾಗುತ್ತೆ, ಅಂದರೆ ತೊಂದರೆ ಏನಾಗುತ್ತೆ ಅದು ನೋಡೋಣ. ಜೊತೆಗೆ ಶತ್ರುಗಳ ಬಾಧೆ ಸಾಕಷ್ಟು ಇದ್ದರೆ ಗುರುವಾರ 11 ಗಂಟೆ ಅಂದರೆ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದ ನಂತರವೂ ಸಹಿತ ಅಮಾವಾಸ್ಯೆ ಬಹಳ ವಿಶೇಷವಾಗಿರೋದ್ರಿಂದ ನಾನು ಇವತ್ತು ಒಂದು ವನಸಿರಿಯನ್ನು ನಿಮಗೆ ಹೇಳ್ತೇನೆ. ಆ ವನಸಿರಿ ನಿಮ್ಮ ಮನೆಯ ಪರಿಸರದಲ್ಲೇ ಇರತಕ್ಕಂಥದ್ದು. ನಿಮ್ಮ ಮನೆಯ ಪರಿಸರದಲ್ಲೇ ಇರತಕ್ಕಂತಹ ವನಸಿರಿಯಿಂದ ಶತ್ರುಬಾಧ ನಿವಾರಣೆ ಖಂಡಿತ ಇದೆ. ಶತ್ರುಗಳಂತಕ್ಕಂಥದ್ದು ಹೆಜ್ಜೆಜ್ಜೆಗೂ ಇರ್ತಾರೆ. ಪ್ರತಿನಿತ್ಯ ನಾವು ಇಂತಹ ಒಂದು ಅಸ್ತ್ರಗಳನ್ನು ಮಾಡಿಕೊಂಡ್ರು ಶತ್ರುಗಳ ಧ್ವಂಸ ತುಂಬ ಕಡಿಮೆನೆ. ಕಾರಣ ನಾವೊಂದು ಮಾರ್ಗ ನೋಡಿದ್ರೆ ಇನ್ನೊಂದು ಮಾರ್ಗದಲ್ಲಿ ಮತ್ತೊಬ್ಬರು ತಯಾರಾಗಿರ್ತಾರೆ ನಮ್ಮ ಮೇಲೆ. ಅದಕ್ಕೋಸ್ಕರ ಇಂತಹ ಒಂದು ತಂತ್ರಭಾಗಗಳು ನಮಗೆ ಬೇಕಾಗ್ತಾ ಇರುತ್ತೆ. ಆದರೆ ಆ ವನಸಿರಿ ಯಾವುದು, ನೀವು ಮಾಡ್ಕೋಬೇಕಾದ್ದಾದ್ರೂ ಏನು, ಅದನ್ನು ನಮ್ಮ ಮುಂದಿನ ಭಾಗಗಳಲ್ಲಿ ತಿಳಿಸ್ಕೊಡ್ತೇನೆ. ಆದರೆ ಅದಕ್ಕೂ ಮುನ್ನ ದರ್ಪಣಾಂಜನ ದರ್ಶನ ಮಾಡೋಣ. ಓಂ ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಹರಿಂ ಕಾರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸರ್ಘೋಷದಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರಸಂಚಾರಿಣೀಂ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾಲಕ್ಷ್ಮೀ ಚ ವಿದ್ಮಹೇ ಮಹಾಶಕ್ತಿರ್ದೇವತಾ ಪ್ರೀತ್ಯರ್ಥಂ ಗಂಧಧ್ವಾರಾಂತರಾದರ್ಶಾನಿತ್ಯಪೃಷ್ಠಾಂಗರೀಶನೀಂ ಈಶ್ವರೀಂ ಸರ್ವದಾನಾಂ ತ್ವಾಮಿಹೋಪಸ್ತ್ವಯೇ ಶ್ರಿಯಂ. ಓಂ ಶ್ರೀಂ ಶ್ರೀಮತೀ ನಮಃ. ಓಂ ಶ್ರೀಂ ಜಗದಂಬಿಗಾಯ ನಮಃ. ಓಂ ಶ್ರೀಂ ಲಲಿತಾಂಬಿಗಾಯ ನಮಃ. ಓಂ ಶ್ರೀಂ ದುಂ ದುರ್ಗಾಯೈ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಶ್ರೀಂ ದುಂ ದುರ್ಗಾಯೈ ನಮಃ. ಓಂ ಶ್ರೀಂ ದುಂ ದುರ್ಗಾಯೈ ನಮಃ. ಓಂ ಶ್ರೀಂ ದುಂ ದುರ್ಗಾಯೈ ನಮಃ. ಗುರುಜಿ, ನೀವು ಹೇಳ್ತಿದ್ರಿ ಇವತ್ತು ಮಧ್ಯಾಹ್ನದ ನಂತರ ಅಮಾವಾಸ್ಯೆ ಇದೆ, ಸ್ವಲ್ಪ ಹುಷಾರಾಗಿರಿ, ಏನೇ ಕೆಲಸ ಮಾಡಿದ್ರೂ ಸರಿಯಾಗಿ ಮಾಡಿ ಅಂತ ಕೂಡ ಎಚ್ಚರಿಕೆ ನೀಡಿದ್ದೀರಾ. ಜೊತೆಗೆ ಒಂದು ವಿಶೇಷವಾದ ವನಸಿರಿ ಕೂಡ ಮನೆ ಸುತ್ತಮುತ್ತಾನೆ ಸಿಗತ್ತದು ಅಂತ ಕೂಡ ಹೇಳ್ತಾ ಇದ್ದೀರಾ. ಅದನ್ನ ಉಪಯೋಗಿಸ್ಕೊಳ್ಬೇಕಿವತ್ತು ಅಂತ ಕೂಡ ತಿಳಿಸ್ತಾ ಇದ್ದೀರಾ. ಗುರುಜಿ, ನೀವು ಹೇಳ್ತಿದ್ರಿ ಅಮಾವಾಸ್ಯೆ ಎಚ್ಚರ ಅಂತ ಎಲ್ರಿಗೂ, ಜೊತೆಗೆ ಆಯಾ ರಾಶಿಗಳಿಗೆ ಎಷ್ಟು ಎಚ್ಚರಿಕೆ ತಗೋಬೇಕು ಅವರು ಅಂತ ತಿಳಿಸ್ಕೊಡ್ತೀರಾ? ಖಂಡಿತಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರು ಸಹಿತ ರಾಶಿಫಲ ತಿಳ್ಕೊಳ್ಳೋದಕ್ಕೂ ಮುನ್ನ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನನ್ನೊಂದಿಗೆ ನೀವು ಸಹಿತ ಈ ರಾಶಿಗಳನ್ನು ಅಂದರೆ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಗಳತ್ತ ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ಭವಿಷ್ಯತ್ತನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ನಂತರ ರಾಶಿಫಲನ ತಿಳ್ಕೊಳ್ಳೋದು ಬಹಳ ಸೂಕ್ತ. ಯಾಕೆಂದರೆ ನಾವು ಹೇಗಿರ್ತೀವಿ, ಹೇಗೆ ನಡ್ಕೊಳ್ತೀವಿ, ಯಾವ ರೀತಿ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತೀವೋ ಹಾಗೆ ಎಲ್ಲವೂ ಸಹಿತ ಸುಭಿಕ್ಷತನದಲ್ಲಿರುತ್ತೆ. ಬನ್ನಿ ರಾಶಿಫಲದತ್ತ ಪಯಣ, ರಾಶಿಫಲದಲ್ಲಿರ್ತಕ್ಕಂಥ ವಿಶೇಷತೆಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಸಂಪೂರ್ಣ ಅನುಗ್ರಹ ಇವತ್ತು ನಿಮಗಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಶ್ರದ್ಧೆಯಿಂದ ನೀವು ಯಾವ ಕೆಲಸವನ್ನು ಅಂದುಕೊಂಡ್ರೂ ಬಹಳ ಶೀಘ್ರವಾಗಿ ನಡೆಸ್ಕೊಳ್ತೀರಿ. ಅದರಲ್ಲೂ ಮೇಷರಾಶಿಗೆ ಸಂಬಂಧಪಟ್ಟಂಥ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇವತ್ತಿನ ದಿವಸ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಮುಂದೆ ಇರ್ತೀರಿ. ನಿಮಗೆ ಗೊತ್ತಿಲ್ಲದಂತಹ ರೀತಿ ಕೆಲವು ಸಾಕಷ್ಟು ಅನುಕೂಲತೆಗಳನ್ನು ಸಹಿತ ಪಡಿತಕ್ಕಂತಹ ದಿನ. ಆದರೆ ಮಧ್ಯಾಹ್ನ 12 ಗಂಟೆಯಿಂದ ಆಚೆಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಲ್ಲಿ ಶ್ರೀಗಂಧವನ್ನು ತೆಗೆದು ಶ್ರೀಗಂಧದಿಂದ
ಸ್ವಾಮಿಯ ಪಾದ, ನಿಮ್ಮ ಮನೆ ದೇವರು ಅಥವಾ ನಿಮ್ಮ ಧರ್ಮದ ಗುರುಗಳ ಪಾದಕ್ಕಾಗಲಿ ಅಥವಾ ದೇವರ ಪಾದಕ್ಕಾಗಲಿ ಗಂಧವನ್ನು ಹಚ್ಚಿ ಆ ಉಳಿದಿರ್ತಕ್ಕಂತಹ ಗಂಧವನ್ನು ಹಣೆಗಿಟ್ಕೊಂಡು ಆಚೆಗೆ ಹೊರಟಿದ್ದೆ ಆದರೆ ಖಂಡಿತ ಸಾಕಷ್ಟು ಯಶಸ್ಸಿದೆ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಅಷ್ಟು ವೇಗವಾಗಿಲ್ಲದಿರ ಸಮಾಧಾನನೂ ತುಂಬ ಕಡಿಮೆ ಇದ್ದು ಮನಸ್ಸಿಗೂ ಒಂಥರ ಬಾಧೆ, ಅದರಲ್ಲೂ 11 ಗಂಟೆಯ ನಂತರ ಸಾಕಷ್ಟು ಕಳಮಳ. ನೀವು ಮಾಡದಿರತಕ್ಕಂತಹ ಕೆಲವು ತಪ್ಪು ಆಪಾದನೆಗಳು ಇವತ್ತು ನಿಮ್ಮ ತಲೆ ಮೇಲೆ ಬರ್ತಕ್ಕಂಥದ್ದು. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ವ್ಯಾಜ್ಯಗಳಾಡ್ತಕ್ಕಂಥದ್ದು. ನೀವು ಉದ್ಯೋಗ ಮಾಡೋ ಕಡೆ ಏನಾದರೂ ವಸ್ತುಗಳನ್ನು ಕಳ್ಕೊಂಡು ಆ ವಸ್ತುಗಳನ್ನು ಹುಡುಕಾಡುವಂಥದ್ದು. ಒಂದು ಪೆನ್ ಆಗಲಿ, ಬುಕ್ಸ್ ಆಗಲಿ ಅಥವಾ ಯಾವುದಾದ್ರು ಫೈಲ್ ಆಗಲಿ, ನೀವಿಟ್ಟಂಥ ಸ್ಥಳ ಬದಲಾವಣೆ ಆಗಿ ಅದರ ಹುಡುಕಾಟದಲ್ಲೇ ಸಮಯನ ವೃಥಾ ವೇಸ್ಟ್ ಮಾಡುವಂಥದ್ದು. ಒಟ್ಟಾರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಬಹಳ ಎಚ್ಚರಿಕೆ ಆಗಿರಿ. ಇವತ್ತು ಒಂದಲ್ಲ ಒಂದು ಕಡೆ ತಲೆ ಬಗ್ಗಿಸಿ ಕಣ್ಣ ನೀರು ಹಾಕಿ ಸಮಸ್ಯೆಗಳನ್ನು ಕೊಂಡೊಯ್ಯುವಂತಹ ಪರಿಸ್ಥಿತಿ ಆಗಿಬಿಡುತ್ತೆ. ಆದರೆ ಇವತ್ತು ರಾತ್ರಿವರೆಗೂ ಈ ಸಮಸ್ಯೆಗಳಿಂದ ಬೆಳಿಗ್ಗೆ ನೀವು ಎಚ್ಚೆತ್ಕೋಬೇಕು. ಬೆಳಿಗ್ಗೆ ನೀವು ಮಾಡಬೇಕಾದ್ದೇನು? ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲಿ ಹಸಿರಿನಿಂದ ಕೂಡಿರುತ್ತೋ ಅಂಥ ಸ್ಥಳದಲ್ಲಿ 1-2 ನಿಮಿಷ ನಿಂತು ದುರ್ಗಾದೇವಿನ ಆರಾಧನೆ ಮಾಡೋದ್ರಿಂದ ಇವತ್ತು ಇರ್ತಕ್ಕಂತಹ ದೋಷಗಳು ದೂರ ಆಗುತ್ತೆ. ಹಸಿರಿನಿಂದ ಕಂಗೊಳಿಸ್ತಕ್ಕಂತಹ ಸ್ಥಳ, ಹುಲ್ಲಿನ ಮೇಲೆ ನಿಂತು ಅಂದರೆ ಕಾಲಿನ ಪಾದಿಕೆಗಳನ್ನು ಪಕ್ಕದಲ್ಲಿ ಬಿಟ್ಟು ಬರಿಗಾಲಲ್ಲಿ ಹುಲ್ಲಿನ ಮೇಲೆ ನಿಂತು ದುರ್ಗಾದೇವಿನ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಬಹಳ ಆನಂದದಾಯಕವಾದಂತಹ ದಿನ, ನೆಮ್ಮದಿ ತಂದುಕೊಳ್ತಕ್ಕಂಥ ದಿನ. ಜೊತೆಗೆ ಸಮಸ್ಯೆ ಅಂತಕ್ಕಂತಹ ಸೆರಮಾಲೆ ನಿಮ್ಮನ್ನು ಬೆಳೆದಿರ ಬಾಧಿಸಿದ್ರು ಅದರಿಂದ ಮುಕ್ತರಾಗಿ ಹೊರಗಡೆ ಬರೋದಕ್ಕೆ ಸಾಕಷ್ಟು ಮಾರ್ಗಗಳು ಇವತ್ತು ನಿಮಗಿದೆ. ಸಾಕಷ್ಟು ಜನ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ತುಂಬಾ ದಿನಗಳಿಂದ ಬಹಳ ತಲೆ ಕೆಡಿಸ್ಕೊಂಡಿರ್ತೀರಿ. ಇವತ್ತಿನ ದಿವಸ ಅದಕ್ಕೊಂದು ಸಾಲ್ವೇಷನ್ಸ್ ಇದೆ. ಜೊತೆಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳು ಅಂದರೆ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳ ಬಗ್ಗೆ ಸ್ವಲ್ಪ ಕಣ್ಣಿರಲಿ. ಯಾಕೆಂದ್ರೆ ಮಕ್ಕಳು ಬೀಳೋದು ಹೇಳೋದು ಜಾಸ್ತಿ. ಅದರಲ್ಲಿ ಇವತ್ತು ಅಮಾವಾಸ್ಯೆ, ಈ ಗುರುವಾರ, ಅಮಾವಾಸ್ಯೆ ಗುರುವಾರದಲ್ಲಿ ಬಿದ್ದರೆ ಮತ್ತಷ್ಟು ಪೆಟ್ಟು ಜಾಸ್ತಿ ಆಗುತ್ತೆ, ನೋವು ಜಾಸ್ತಿ ಇರುತ್ತೆ. ಮಕ್ಕಳ ಬಗ್ಗೆ ತುಂಬ ಕಾಳಜಿ ವಹಿಸಬೇಕಾಗತ್ತೆ. ಜೊತೆಗೆ ಉದ್ಯೋಗಕ್ಕೆ ಹೊರಡ್ತಕ್ಕಂಥ ಹೆಣ್ಣು ಮಕ್ಕಳು ಮನೆಯಿಂದ ಆಚೆಗೆ ಹೊರಡುವಾಗ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಅಂಗೈಯಲ್ಲಿ ಒಂದು ಸಣ್ಣದಾದಂಥ ಒಂದು ಕೆಂಪು ಕರ್ಚೀಫ್ ಆಗಲಿ ಅಥವಾ ಕೆಂಪು ಕಲರ್ ದಾರ ಆಗಲಿ ಅಥವಾ ಕೆಂಪು ಗಂಧ ನಿಮ್ಮ ಹಣೆಗಿಟ್ಕೊಳ್ಳೋದಾಗಲಿ, ಇದನ್ನು ಮರಿದಿರ ಇವತ್ತು ಮಾಡಲೇಬೇಕು. ಇದು ಮಾಡೋದ್ರಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನಿಂದನೆಗೊಳಗಾಗ್ದಿರ, ಯಾರೊಬ್ಬರ ಕಣ್ಣು ನೆಮ್ಮೇಲೆ ಬೀಳ್ದಿರ, ಸಾಧ್ಯವಾದಷ್ಟು ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೂ ಸಹಿತ ಒಂದು ಬಹಳ ಅನುಕೂಲವಾಗಿರ್ತಕ್ಕಂಥ ದಿನ ಆಗುತ್ತೆ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮ ರಾಶಿ ಫಲದಲ್ಲಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಧೈರ್ಯದಿಂದ ರಾಮನ ಅನುಷ್ಠಾನ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಈಗ ಸ್ವರ ಜ್ಯೋತಿಷ್ಯ ವಿಭಾಗ. ಹಾಗಾಗಿ ಬನ್ನಿ ಈಗ ಮೊದಲನೇ ಕರೆಯನ್ನ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ಕೇಳೋಣವಾ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ನಾವು ಮಂಜುಳಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮಂಜುಳಾ ಅವ್ರೆ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ಮ? ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು. ಮಗ ಪಕ್ಕದಲ್ಲೇ ಇದ್ದಾರಾ ಮಂಜುಳಾ ಅವ್ರೆ? ಆಯ್ತು. ಮಂಜುಳಾ ಅವರೇ, ಮಗ ಪಕ್ಕದಲ್ಲೇ ಇದ್ದಾರಾ? ಹಾ, ಇದಾರೆ. ಮಾತಾಡಿಮ್ಮ, ಗುರೂಜಿ ಇದ್ದಾರೆ. ಹಲೋ. ನಮಸ್ಕಾರ ಗುರೂಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀವಿ ಗುರೂಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ, ಹೇಳಿ ತಾಯಿ. ನಮ್ಗೆ ತುಂಬಾ ಸಂತೋಷ ಆಯ್ತು ಗುರೂಜಿ. ತುಂಬಾ ಟ್ರೈ ಮಾಡ್ತಿದ್ವಿ, ಸಿಗ್ತಾ ಇರ್ಲಿಲ್ಲ. ಇವತ್ ಸಿಕ್ಕಿದಕ್ ತುಂಬಾ ಸಂತೋಷ ಆಯ್ತು. ಆಗ್ಲಿ ತಾಯಿ, ಹೇಳಮ್ಮ. ನಮ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಗುರೂಜಿ. ಅವನು 88ನೇ ಇಸ್ವಿ ಫೆಬ್ರವರಿ 18ನೇ ತಾರೀಕು ಹುಟ್ಟಿದ್ದು. ಗುರುವಾರ ಬೆಳಗ್ಗೆ 11 ಗಂಟೆಗೆ. ನಾವು ತುಂಬಾ ಕಷ್ಟಪಟ್ಟಿ ನಮ್ ಬಗ್ಗೆ, ನಮ್ ಯಜಮಾನ್ರ ಬಗ್ಗೆ ಬೇಡ ಎಂದೋ ನಮ್ದು ಹೆಂಗೋ ಆಗೋಯ್ತು ಅರ್ಧ. ಅಂದ್ರೆ ನಮ್ ಮಗನ್ ಬಗ್ಗೆ ಸ್ವಲ್ಪ ಕೇಳ್ಬೇಕಿತ್ತು ಗುರುಜಿ. ಒಂದು ಮಾತು ಮೊದಲು ಸ್ಪಷ್ಟೀಕರಣ ತಿಳಿಸ್ತೀರಮ್ಮ. ನೀವು ಚೆನ್ನಾಗಿದ್ರೆ ನಿಮ್ಮ ಮಗ ಚೆನ್ನಾಗಿರ್ತಾನೆ. ಹೌದು ಗುರುಜಿ. ನಿಮ್ಮ ಒಳ್ಳೆ ಮನಸ್ಸು, ಒಳ ಮನಸ್ಸಲ್ಲಿ ಇರ್ತಕ್ಕಂತಹ ನೋವು ಇಷ್ಟೇ ಇದ್ರು ನನ್ನ ಮಗ ಮುಂದಿನ ದಿನಗಳು ಇನ್ನು ಬೆಳಕಿಗೆ ಬರ್ತಕ್ಕಂತಹ ನಮ್ಮ ಜೀವನ ಕತ್ಲಾಯ್ತು, ಇನ್ನು ಮಗನ ಜೀವನ ಬೆಳಕಾಗ್ಲಿ ಅಂತ ನಿಮ್ಮ ಆಲೋಚನೆ ಇದ್ರೆ ನೀವು ಸದಾಕಾಲ ಬೆಳಕಲ್ಲಿದ್ರೆ ನಿಮ್ಮ ಮಗನ ಆ ಬೆಳಕನ್ನ ನಡೆಸ್ತೀರಿ. ಮೊದಲು ನೀವು ಚೆನ್ನಾಗಿರ್ಬೇಕಮ್ಮ. ಆಯ್ತು ಗುರುಜಿ.
ಹೇಳಮ್ಮ, ಮಗ ಇದ್ರೆ ಕೊಡಿ ಫೋನ್. ಕೊಟ್ಟೆ ಗುರುಜಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳು. ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ಹಾ ಹಾ. ಸೊ ನಾನು ಬಿ ಮುಗಿಸಿ 2 ವರ್ಷ ಆಗಿತ್ತು, ಎಲ್ಲೂ ಕೆಲಸ ಸಿಕ್ಕಿರ್ಲಿಲ್ಲ ಸರಿಗೆ. ಈಗ ಸದ್ಯಕ್ಕೆ ಯಾವ್ದೋ ಒಂದು ಚಿಕ್ಕ ಆಫೀಸಲ್ಲಿ ಸಿಕ್ಕಿದೆ. ಸೊ ಕೆಲಸ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಏನಾದ್ರು ಗೌರ್ಮೆಂಟ್ ಕೆಲಸ ಸಿಗೋ ಏನಾದ್ರು ಇದೆಯಾ, ಅಥವಾ ನನ್ನ ಲೈಫ್ ಹೇಗಿರುತ್ತೆ ಮುಂದಕ್ಕೆ ಅಂತ ಸ್ವಲ್ಪ ಗೊತ್ತಾಗಬೇಕಾಗಿದೆ. ಮತ್ತೊಮ್ಮೆ ತಮ್ಮ ಹೆಸರು ಹೇಳಿ. ಅನಿಲ್ ಕುಮಾರ್ ಅಂತ. ಅನಿಲ್ ಕುಮಾರ್, ನಿಮ್ಮ ಭವಿಷ್ಯತ್ತು ತುಂಬಾ ಚೆನ್ನಾಗಿದೆ. ಓಕೆ. ನಿಮ್ಮ ಭವಿಷ್ಯದಲ್ಲಿ ಒಂದೊಂದು ದಿವಸವೂ ಸಹಿತ ನೀವು ಹಾಕೋ ಪ್ರತಿಯೊಂದು ಹೆಜ್ಜೆನೂ ಸಾಕಷ್ಟು ಯಶಸ್ಸಿನ ಹಾದಿಯಲ್ಲಿದೆ. ಸಮಸ್ಯೆಗಳಂತಕ್ಕಂಥದ್ದು, ಕಷ್ಟಗಳಂತಕ್ಕಂಥದ್ದು ಎಲ್ಲ ನಿಮ್ಮ ಬಾಲ್ಯದಲ್ಲೇ ಮುಗಿದಿದೆ. ಇನ್ನು ಮುಂದಿನ ದಿನಗಳು ಸಾಕಷ್ಟು ಯಶಸ್ಸನ್ನು ಕಾಣಬಹುದು ತಾವು. ಆದರೆ ಯಾವುದೇ ಕಾರಣಕ್ಕೂ ನೀವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ ಪ್ರತಿ ಪೌರ್ಣಮಿ ಕಾಲದಲ್ಲಿ, ಪ್ರತಿ ತಿಂಗಳು ಪೌರ್ಣಮಿನಲ್ಲಿ ಒಂದು ಬೇವಿನ ವೃಕ್ಷದ ಹತ್ರ ಒಂದು ಮಣ್ಣಿನ ಹಣತೆಯಿಂದ ದೀಪ ಹಚ್ಚೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬೆಳಕನ್ನೇ ನೋಡ್ತೀರಿ. ಬೇವಿನ ಮರದ ಹತ್ರ ದೀಪ ಹಚ್ಚೋದು, ಪೌರ್ಣಮಿ ದಿವಸ ಬೇವಿನ ಮರಕ್ಕೆ ದೀಪ ಹಚ್ಚೋದು, ಇದನ್ನು ಮಾಡಿದ್ರೆ ಒಳ್ಳೆ ಯಶಸ್ಸಾಗತ್ತೆ. ನಿಮ್ಮ ಸ್ವರತರಂಗದಲ್ಲಿ ಬೆಳಿಗ್ಗೆ ನಿಮ್ಮ ನಿತ್ಯ ಕರ್ಮಾನುಷ್ಠಾನ ಮುಗಿಸ್ಕೊಂಡು ಆಫೀಸ್ಗೆ ಹೊರಡುವಾಗ, ಅಥವಾ ಬೆಳಿಗ್ಗೆ ಎದ್ದು ಬೇಗ ಈ ಡ್ಯೂಟಿ ಮುಗಿಸ್ಕೊಂಡ್ ನಂತರ ಆಫೀಸ್ಗೆ ಹೊರಡೋದು, ಇದನ್ನು ಮಾಡಿ. ಒಳ್ಳೆದಾಗ್ಲಿ. ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ, ಹಾಗೆ ಮಂಜುಳಾ ಅವರೇ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ? ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ತೆ. ಹೇಳಿ. ಯಾರು ಮಾತಾಡ್ತಿರೋದು? ನಾವಿಲ್ಲ, ಹಾಸನದಿಂದ ಜಗದೀಶ್ ಅಂತ. ಜಗದೀಶ್ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕು ಮೇಡಮ್. ಗುರೂಜಿ ಅವ್ರ ಹತ್ರ ಮಾತಾಡ್ಬೇಕಾ? ಹೌದು. ಹಾಗಿದ್ರೆ ಒಂದ್ ಷರತ್ ಇದೆ, ಅಲ್ಲಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ ಅಥವಾ ಅದರಿಂದ ಸ್ವಲ್ಪ ದೂರ ಬಂದಿಲ್ಲ ಅಂದ್ರೆ ಕರೆ ಕಟ್ ಆಗ್ಬಿಡತ್ತೆ. ಮಾತಾಡಿ, ಗುರೂಜಿ ಇದ್ದಾರೆ. ಗುರುಜಿ ಅವರೇ. ಹಾ, ಹೇಳಿಪ್ಪ. ನಮಸ್ತೆ ಗುರುಜಿ, ನಾನು ಜಗದೀಶ್ ಅಂತ ಹಾಸನದಿಂದ. ಹೇಳಿ. ನಮ್ಗೆ ಯಾವ್ದೋ ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆ ಆಗ್ಬಿಟ್ಟಿದೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಜಗದೀಶ್ ಅವರೇ. ಹಾ, ಆಯ್ತು ಮೇಡಮ್. ಮಾತಾಡಿ ಗುರೂಜಿ ಹತ್ರ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ತುಂಬಾ ದಿವಸದಿಂದ ಕರೆ ಮಾಡ್ತಿದ್ದೆ, ಆ ಲೈನ್ ಸಿಕ್ಕಿರಲಿಲ್ಲ. ನಿಮ್ ಜೊತೆ ಮಾತಾಡೋದಕ್ಕೆ ಭಾರಿ ಆಸೆ ಇತ್ತು ಗುರುಜಿ. ಒಳ್ಳೇದಾಗ್ಲಿಪ್ಪ, ಹೇಳಿ. ಅದೇ ನಮ್ಗೆ ಹಿಂಗೆ ಆರ್ಥಿಕ ಸಮಸ್ಯೆ ಇದ್ದು ಸ್ವಲ್ಪ ಇದಿತ್ತು ತೊಂದರೆ. ಹಲೋ ಜಗದೀಶ್. ಹಲೋ. ಗುರುಜಿ. ನಿಮ್ಮ ಸ್ವರತರಂಗದಲ್ಲಿ ಜಗದೀಶ್ ಬಹಳ ಯಶಸ್ಸಿದೆ. ಇಲ್ಲಿವರೆಗೂ ತಾವು ಏನೇ ಕಷ್ಟ ಸುಖಗಳನ್ನು ನೋಡಿದ್ರು ಮುಂದಿನ ದಿನಗಳಲ್ಲಿ ಸಾಕಷ್ಟು ಬೆಳಕನ್ನು ನೋಡ್ತಕ್ಕಂಥ ದಿನ ಇನ್ನೊಂದು 3 ತಿಂಗಳ ನಂತರ ಬರುತ್ತೆ. ಹೌದಾ ಗುರುಜಿ? ಈ 3 ತಿಂಗಳು ಸ್ವಲ್ಪ ಕಷ್ಟಗಳಲ್ಲೇ ಇರುತ್ತೆ. ಯಾಕೆಂದ್ರೆ 3 ತಿಂಗಳು ನಿಮ್ಮ ಜೊತೆಗಿರ್ತಕ್ಕಂಥ ಆತ್ಮೀಯರೊಂದಿಗೆ ನೀವು ಎಷ್ಟೇ ಕ್ಲೋಸ್ ಆಗಿದ್ರು ಸಮಸ್ಯೆಗಳ ಸೆರಮಾಲೆ ಅಂತೂ ನಿಮ್ಮನ್ನು ಬಿಡದಿರ ಬಾಧಿಸ್ತಾ ಇದೆ. ಹೌದು ಗುರುಜಿ. ಆದ್ರೆ ಇದಕ್ಕೆ ಪರಿಹಾರ ಏನು, ಆ ಪರಿಹಾರನ ತಿಳಿಸ್ಕೊಡ್ತೇನೆ, ಸ್ವಲ್ಪ ಹೊತ್ತು ಕಾಯ್ತಾ ಇರಿ. ಈಗ ಮತ್ತೋರ್ವರು ಕರೆ ಮಾಡಿ ಕಾಯ್ತಿದ್ದಾರೆ, ಯಾರವರು ಕೇಳೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ಮೇಡಮ್, ನಮ್ಮ ಹೆಸರು ಮುರುಡಪ್ಪ ಅಂತ, ದಾವಣಗೆರೆಯಿಂದ. ಮತ್ತೊಮ್ಮೆ ಹೇಳಿ ನಿಮ್ಮ ಹೆಸರು. ಮುರುಡಪ್ಪ ಅಂತ. ಮುರುಡಪ್ಪ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನನ್ನ ಬಗ್ಗೆ ಕೇಳ್ಬೇಕಿತ್ತು. ಗುರುಜಿ ಇದ್ದಾರೆ, ಮಾತಾಡಿಪ್ಪ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ ಗುರುಜಿ. ನೀವು ಗುರುಜಿ ಚೆನ್ನಾಗಿದ್ದೀರಿ ಗುರುಜಿ? ಚೆನ್ನಾಗಿದ್ದೀನಪ್ಪ, ಹೇಳಿ. ಗುರುಜಿ, ನಮ್ಗೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಕನಸುಗಳು ಬಹಳ ಕೆಟ್ಟ ಕನಸುಗಳು ಬೀಳ್ತಾವ ಸ್ವಾಮೀಜಿ. ನಿದ್ದೆ ಬರ್ತಾ ಇಲ್ಲ. ನಿದ್ದೆ ನನಗೆ ಒಂದೊಂದು ದೊಡ್ಡ ಸಮಸ್ಯೆ ಆಗಿದೆ ಸ್ವಾಮೀಜಿ. ನೆಮ್ಮದಿಯಾಗಿ ನಿದ್ದೆ ಬರಬೇಕು. ಹೌದು ಗುರುಜಿ, ನೆಮ್ಮದಿಯಿಂದ ನಿದ್ದೆ ಬರ್ಬೇಕು. ಆ ನೆಮ್ಮದಿ ನಿದ್ದೆಗೋಸ್ಕರ ನಾನೊಂದು ತಂತ್ರ ರಹಸ್ಯ ಹೇಳ್ತೀನಿ, ಬರ್ಕೊಳ್ಳಿ. ಗುರುಜಿ, ನೀವು ಮಲಗುವಂತ ಸ್ಥಳದಲ್ಲಿ ಹೇಳಿ ಗುರುಜಿ. ಮಲಗುವಂತ ಸ್ಥಳದಲ್ಲಿ ಫಸ್ಟ್ ಸ್ವಲ್ಪ ಶುದ್ಧಿ ಇರಬೇಕು. ಇನ್ನೊಂದು, ಯಾವತ್ತು ನಾವು ಮಲಗುವಂತ ಸ್ಥಳ ಶುದ್ಧಿ ಇಲ್ಲ ಅಂದ್ರೆ ಖಂಡಿತ ಈ ತರ ದುಸ್ವಪ್ನಗಳು ಬೀಳುತ್ತೆ ಮತ್ತು ಇಲ್ಲದಂತ ರೀತಿ ಅಚಾತುರ್ಯಗಳು ಆಗುತ್ತೆ, ಅನಾರೋಗ್ಯಕ್ಕೂ ದಾರಿ ಆಗುತ್ತೆ. ಮಲಗೋ ಸ್ಥಳ ಶುದ್ಧಿ ಇರಬೇಕು. ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ 2 ವಿಳೆದೆಲೆ, ಅಂದ್ರೆ ಯಾರೊಬ್ಬರಿಗೆ ನಿದ್ದೆ ಬರ್ದಿರಾ, ಬಹಳ ಕೆಟ್ಟ ಕನಸುಗಳಿದ್ದು ಸಮಸ್ಯೆಗಳಂತಕ್ಕಂಥದ್ದು ಸಾಕಷ್ಟು ಇದ್ದು, ಅಂದ್ರೆ ರಾತ್ರಿ ಮಲಗಿದಾಗ ವಿಪರೀತ, ಬೆಳಗ್ಗೆ ಎದ್ರೆ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮೈಕೈ ನೋವು ಶುರು ಆಗುತ್ತೆ ಅಥವಾ ಅರ್ಧ ತಲೆನೋವು ಬರುತ್ತೆ. ರಾತ್ರಿ ಹೊತ್ತು ಬಹಳ ಮೈಕೈ ನೋವು ಇರುತ್ತೆ, ಒಂಥರ ಮೈಯೆಲ್ಲ ಭಾರ ಒಂಥರ ಇದಾದಂಗ ಆಗುತ್ತೆ ಗುರುಜಿ. ಅದೇ ಮೈ ಭಾರ ಬರೋದು, ಮೈಕೈ ನೋವಿರೋದು, ದುಸ್ವಪ್ನಗಳು ಬೀಳೋದು, ತುಂಬಾ ಒಂಥರ ಭೀತಿ ಬರುವಂತದ್ದು ಮತ್ತು ಇದ್ದಕ್ಕಿದ್ದಂಗೆ ರಾತ್ರಿ ಒಂಥರ ಮೈಯೆಲ್ಲ ಒದ್ದೆ ಆಗುವಂತದ್ದು, ಇಂತಹ ಸನ್ನಿವೇಶಗಳಿದ್ರೆ 2 ವಿಳೆದೆಲೆ, 2 ವಿಳೆದೆಲೆ ತೆಗೆದುಕೊಂಡು ವಿಳೆದೆಲೆನಲ್ಲಿ 2 ವಿಳೆದೆಲೆ, 2 ವಿಳೆದೆಲೆ, ವಿಳೆದೆಲೆನಲ್ಲಿ
ಈ ಬೆಟ್ಟದ ನೆಲ್ಲಿಕಾಯಿ ಗಿಡದ ಬೇರು ಅಥವಾ ಬೆಟ್ಟದ ನೆಲ್ಲಿಕಾಯಿ ಗಿಡದ ಒಂದು ಕಡ್ಡಿನೋ ಒಂದು ಕೊಂಬೆನೋ ಏನಾದ್ರು ಪರವಾಗಿಲ್ಲ. ಬೆಟ್ಟದ ನೆಲ್ಲಿಕಾಯಿ ಗಿಡದ ಬೇರಾಗ್ಲಿ, ಬೆಟ್ಟದ ನೆಲ್ಲಿಕಾಯಿ ಗಿಡದ ಕಡ್ಡಿ ಆಗ್ಲಿ, ಒಟ್ಟು ಬೆಟ್ಟದ ನೆಲ್ಲಿಕಾಯ್ದು ಯಾವ್ದಾದ್ರು ಒಂದು ಕಡ್ಡಿ ಆದ್ರೂ ಪರವಾಗಿಲ್ಲ. ಆ ಕಡ್ಡಿನ ವಿಳೆದೆಲೆನಲ್ಲಿ ಒಂದು ವೃತ್ತಾಕಾರ ಹಾಕ್ಬೇಕು. ಅದನ್ನ ಆ ವೃತ್ತಾಕಾರ ಬರಿಬೇಕಾಗಿರ್ತಕ್ಕಂಥದ್ದು ಎಣ್ಣೆಯಿಂದ, ಯಾವ್ದಾದ್ರೂ ತೈಲ ಪರವಾಗಿಲ್ಲ, ಯಾವ್ದಾದ್ರೂ ಒಂದು ತೈಲದಿಂದ ಆ ಬೆಟ್ಟದ ನೆಲ್ಲಿಯ ಕಡ್ಡಿನ ತೆಗೆದುಕೊಂಡು ತೈಲದಲ್ಲಿ ಅದ್ದುಕೊಂಡು ಒಂದು ವಿಳೆದೆಲೆ ಮೇಲೆ ವೃತ್ತಾಕಾರ ಬರಿಬೇಕು. ಒಂದು ಸರ್ಕಲ್ ಹಾಕ್ಬೇಕು, ರೌಂಡ್. ಆ ರೌಂಡ್ ಹಾಕಿ ಅದರ ಮಧ್ಯದಲ್ಲಿ 4 ರೇಖೆಗಳಿರ್ತಕ್ಕಂಥ ಒಂದು ಬಾಕ್ಸ್ ಬರೀತಕ್ಕಂಥದ್ದು. ರೇಖೆ ಆ ವೃತ್ತಾಕಾರದ ಒಳಗಡೆ ಒಂದು ಬಾಕ್ಸ್ ಬರಿಬೇಕು. ಬಾಕ್ಸ್ ಬರೆದು ಅದರೊಳಗಡೆ ಗಾ ಅಂತಕ್ಕಂಥ ಒಂದೇ ಅಕ್ಷರ ಗಾ ಬರಿಬೇಕು. ಹಾ, ಗಾ ಬರೆದು ಅದನ್ನ ಸುರುಳಿ ಸುತ್ತತಕ್ಕಂತಹದ್ದು. ಅಂದ್ರೆ ವಿಳೆದೆಲೆನ ಸುರುಳಿ ಸುತ್ತಕೋಬೇಕು. ಸುರುಳಿ ಸುತ್ತಿ ಆ ಕಡೆ ಕೊನೆ ಈ ಕಡೆ ಕೊನೆ ಎರಡೂ ಕೊನೆಗೂ ಸ್ವಲ್ಪ ದಾರ ಕಟ್ಟಿಬಿಟ್ಟು ಅದನ್ನ ನಿಮ್ಮ ತಲೆ ದಿಂಬು ತಳಗಡೆ ಇಟ್ಕೊಂಡ್ರೆ ಎಂಥ ಕೆಟ್ಟ ಕನ್ಸಿದ್ರು ಕೆಟ್ಟ ಕನ್ಸು ಬೀಳೋದಿಲ್ಲ. ಮೈ ಬೆವರ್ತಕ್ಕಂಥದ್ದಾಗ್ಲಿ, ಅಥವಾ ಸ್ಥಳದಲ್ಲಿ ಏನಾದ್ರು ದೋಷಗಳಿದ್ರೆ ಆಗ್ಲಿ, ಅಥವಾ ಏನಾದ್ರು ದಾಟಿದ್ರು ಸಹಿತ, ಅಥವಾ ಯಾರಾದ್ರೂ ತಂತ್ರ ಪ್ರಯೋಗಗಳನ್ನು ಮಾಡಿದ್ರು, ಈ ಎಲೆ ನಿಮ್ಮ ತಲೆ ಕೆಳಗಿದ್ರೆ ಖಂಡಿತವಾಗ್ಲೂ ನಿಮಗೆ ಇಂಥ ಸಮಸ್ಯೆ ಬರಲ್ಲ. ನೆಮ್ಮದಿಯುತವಾದಂತಹ ನಿದ್ದೆ ಬರುತ್ತೆ. ಜೊತೆಗೆ ಸ್ಥಳದಲ್ಲಿ ಇರ್ತಕ್ಕಂಥ ದೋಷ ದೂರ ಆಗುತ್ತೆ. ಇನ್ನೊಂದು ಎಲೆ ಇರುತ್ತೆ. ನಾನು 2 ಎಲೆ ಹೇಳಿದ್ದೆ. ಒಂದ್ ಎಲೆನ ಈ ತರ ಮಾಡಬೇಕು, ಮತ್ತೊಂದು ಎಲೆ ಇರುತ್ತೆ. ಆ ಮತ್ತೊಂದು ಎಲೆನ ತಾಮ್ರದ ಚೊಂಬಾಗ್ಲಿ ಅಥವಾ ತಾಮ್ರದ ತಟ್ಟೆಯಲ್ಲಿ ನೀರಿಟ್ಬಿಟ್ಟು ನೀರೊಳಗಡೆ ಆ ಎಲೆನ ಹಾಕಿ ಅದು ನಿಮ್ಮ ತಲೆ ಹತ್ರ ಇರಬೇಕು. ಇದಿಷ್ಟು ಮಾಡಿದ್ರೆ ಸಾಕು, ಸಾಕಷ್ಟು ಅನುಕೂಲ ಆಗುತ್ತೆ. ಒಳ್ಳೇದಾಗ್ಲಿ. ಮುರಡಪ್ಪ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ವಿರಾಮಕ್ಕೂ ಮುನ್ನ ಕರೆಗೆ ಹೇಳ್ತಾ ಇದ್ರಿ ನೀವು ಸಮಸ್ಯೆಗೆ ಪರಿಹಾರವನ್ನ ತಿಳಿಸ್ಕೊಡ್ತೇನೆ ಅಂತ. ಅವ್ರಿಗೆ ಮನೆಯಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗ್ತಿದೆ, ತುಂಬಾ ಕಷ್ಟ ಆಗ್ತಿದೆ, ಹಣದ ಸಮಸ್ಯೆ ಅಂದ್ರಿ ಅಂತ ಹೇಳಿದ್ರು. ಅದಕ್ಕೆ ಏನ್ ಹೇಳ್ತೀರಾ ಗುರುಜಿ ಪರಿಹಾರವನ್ನ? ಇವರು ಪ್ರತಿ ಮಂಗಳವಾರ ರಾಹುಕಾಲದಲ್ಲಿ ಒಂದು ಕೆಂಪು ವಸ್ತ್ರದ ಮೇಲೆ ಶ್ರೀಮಂತ ಬರೆದು, ಆ ಶ್ರೀಮಂತ ಬರಿಬೇಕಾಗಿರತಕ್ಕಂಥದ್ದು ಶ್ರೀಗಂಧದಿಂದ. ಶ್ರೀಗಂಧಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಗಂಧ ತೆಗೆದು ಆ ಗಂಧನ್ನ ಅದನ್ನ ಬರಿಬೇಕಾದಂತಹದ್ದು ಜಾಲಿ ಹೂ ಆಗ್ಲಿ, ಜಾಲಿ ಹೂ ಅಂತ ಜಾಲರಿ ಹೂ ಅಂತಾನೆ ಬರುತ್ತೆ. ಜಾಲರಿ ಹೂವಿನ ಕಡ್ಡಿ ಆಗ್ಲಿ, ಅಥವಾ ಮಲ್ಲಿಗೆ ಗಿಡದ ಕಡ್ಡಿ ಆಗ್ಲಿ, ಅಥವಾ ಜಾಜಿ ಮಲ್ಲಿಗೆ ಅಂತ ಬರುತ್ತಲ್ಲ ಅದ್ರ ಕಡ್ಡಿ ಆಗ್ಲಿ, ಆ ಕಡ್ಡಿ ತೆಗೆದುಕೊಂಡು ಆ ಕಡ್ಡಿನ ಶ್ರೀಗಂಧದಲ್ಲಿ ಅದ್ಕೊಂಡು ಕೆಂಪು ವಸ್ತ್ರದ ಮೇಲೆ ಅಕ್ಷರ ಬರಿತಕ್ಕಂಥದ್ದು. ಕೆಂಪು ವಸ್ತ್ರದ ಮೇಲೆ ನೀವು ಅಕ್ಷರನ ಶ್ರೀಮಂತಕ್ಕಂಥದ್ದನ್ನು ಬರೆದು ಲಕ್ಷ್ಮಿನ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಏನೇ ಇದ್ರೂ ಸಹಿತ, ಎಂತಹ ಕುಂಠಿತವೇ ಇದ್ರೂ ಅದು ಅಭಿವೃದ್ಧಿ ಆಗುತ್ತೆ. ಜೊತೆಗೆ ನಿಮ್ಮ ಮನಸ್ಸನ್ನ ಶಾಂತಿಯಾಗಿ ಇಟ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಏನಾರೊಂದಷ್ಟು ಸಿಹಿನ ನೈವೇದ್ಯ ಮಾಡಿ ಸಣ್ಣ ಮಕ್ಕಳಿಗೆ ಹಂಚಿ. ಈ ಒಂದು ಅನುಷ್ಠಾನವನ್ನ 3 ತಿಂಗಳ ತನಕ ನೀವು ಮಾಡ್ಕೊಂಡು ಹೋಗೋದ್ರಿಂದ ಸಾಕಷ್ಟು ಶೀಘ್ರವಾಗಿ ಕೆಲಸಗಳು ಸಿದ್ಧಿ ಆಗುತ್ತೆ. ಇನ್ನು 3 ತಿಂಗಳಂತೂ ಸ್ವಲ್ಪ ಕಷ್ಟ ಇದೆ ಅಂತ ನಾನು ಮೊದಲೇ ಹೇಳಿದ್ದೀನಿ. 3 ತಿಂಗಳ ನಂತರವೇ ನಿಮ್ಮ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಈ 3 ತಿಂಗಳ ಒಳಗಡೆ ಬರ್ತಕ್ಕಂಥ ದೋಷಗಳಿಗೆ ಇದು ಪರಿಹಾರ ಮಾಡಿ. ಒಳ್ಳೆದಾಗಲಿ. ಗುರುಜಿ, ಈಗ ಮುಂದಿನ ರಾಶಿ ಕರ್ಕಾಟಕ ರಾಶಿಗೆ ಹೇಗಿದೆ ಗುರುಜಿ ಈ ದಿನ? ಇನ್ನ ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿನದ ಕೆಲಸಗಳಲ್ಲಿ ಅಡ್ಡಿ ಆತಂಕ ಸಾಕಷ್ಟಿದೆ. ಇವತ್ತು ಕತ್ಲ ದಿನ, ಅಂದ್ರೆ ಅಮಾವಾಸ್ಯೆ ಅಂದ್ರೆ ಕತ್ಲಿರ್ತಕ್ಕಂಥದ್ದು. ಕರ್ಕಾಟಕ ರಾಶಿ ಅಂದ್ರೆ ರಾಶಿಯಾಧಿಪತಿ ಚಂದ್ರ ಇರ್ತಕ್ಕಂಥದ್ದು. ಆದರೆ ಇವತ್ತು ನೀವು ಯಾವುದೇ ಕೆಲಸಗಳನ್ನು ಮಾಡಬೇಕು ಅಂದ್ಕೊಂಡ್ರು ಅಡ್ಡಿ ಆತಂಕ ಸಾಕಷ್ಟಿರುತ್ತೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂತ ರೀತಿ ಇರುತ್ತೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇಂತಹ ಸಮಸ್ಯೆ ಎದುರಾದಾಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಅಂಗೈಯಲ್ಲಿ 1 ಸ್ಪೂನ್ ಮೊಸರು ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ಚಂದ್ರನ ಪ್ರಾರ್ಥನೆ ಮಾಡಿ ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಜೊತೆಗೆ ಮನೆಯಿಂದ ಆಚೆ ಹೊರಟು ನಿಮ್ಮ ಉದ್ಯೋಗಕ್ಕೋ ನಿಮ್ಮ ಕೆಲಸ ಕಾರ್ಯಕ್ಕೋ ಆಚೆ ಹೊರಟು ಬರ್ತಕ್ಕಂಥ ದಾರಿನಲ್ಲಿ ಯಾರಾದರೂ ವಯಸ್ಸಾದಂತಹ ವೃದ್ಧರಿಗೆ ಏನಾದ್ರು ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥ ಕೊಡಿ. ಆಗ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆಗಳಂತಕ್ಕಂಥದ್ದು ಖಂಡಿತ ದೂರ ಆಗುತ್ತೆ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ನೀವು ಮಾಡ್ತಕ್ಕಂಥ ಕೆಲಸಗಳು ಯಾವುದೇ ಇದ್ರೂ ಅದರ ಜೊತೆಗೆ ತಪ್ಪದಿರ ಮಾಡಬೇಕಾದಂತಹ ಒಂದು ಕೆಲಸ ಇದೆ. ನಿಮ್ಮ ಊರಲ್ಲಿ, ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಮನೆ ಪರಿಸರದಲ್ಲಿ ಎಲ್ಲಾದರೂ ಅಶ್ವತ್ಥ ವೃಕ್ಷ ಇದ್ರೆ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಇವತ್ತು ನೀವು ಅಶ್ವತ್ಥ ಪ್ರದಕ್ಷಿಣೆ ಮಾಡೋದ್ರಿಂದ ಸಾಕಷ್ಟು ಕೆಲಸಗಳನ್ನು ಗೆಲ್ತೀರಿ. ಅಶ್ವತ್ಥ ಪ್ರದಕ್ಷಿಣೆ ಮಾಡಿ. ಪ್ರದಕ್ಷಿಣೆಗೆ ಹೊರಟಾಗ
ಒಂದು ಬಾಟ್ಲಲ್ಲೋ ಒಂದು ಚೊಂಬಲ್ಲೋ ಒಂದಷ್ಟು ನೀರು ತೆಗೆದುಕೊಂಡು ಹೋಗಿ ಅಶ್ವತ್ಥರ ಮರಕ್ಕೆ ಹಾಕಿ. ಅಶ್ವತ್ಥ ವೃಕ್ಷಕ್ಕೆ ನಿಮ್ಮ ಕೈಯಿಂದ ಒಂದು ಉದಾಹರಣೆ ಅದ ಒಂದು ಚೊಂಬಲ್ಲಿ ಒಂದಷ್ಟು ನೀರು ಹಾಕೋದ್ರಿಂದ ಇರ್ತಕ್ಕಂತಹ ದೋಷಗಳು ಖಂಡಿತ ದೂರ ಆಗುತ್ತೆ. ಜೊತೆಗೆ ಆರ್ಥಿಕ ಪರಿಸ್ಥಿತಿಯಲ್ಲೂ ಅಭಿವೃದ್ಧಿ ಆಗುತ್ತೆ. ಮುಖ್ಯವಾಗಿ ಹೇಳಬೇಕಂದ್ರೆ ಅನಾರೋಗ್ಯದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ ಗುಣ ಆಗುತ್ತೆ, ಆರೋಗ್ಯದಲ್ಲಿ ನೆಮ್ಮದಿ ಸಿಗುತ್ತೆ. ಹೆಣ್ಣು ಮಕ್ಕಳಾದರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮನೆಯಿಂದ ಆಚೆ ಹೊಡೋದು ಕಷ್ಟ, ಮನೆ ಪರಿಸರದಲ್ಲೇ ಕೆಲಸಗಳು ಸಾಕಷ್ಟಿದೆ ಅಂದಾಗ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆ ಮುಂಭಾಗದಲ್ಲಿ ಅಟ್ಲೀಸ್ಟ್ ನಿಮ್ಮ ಮನೆ ಮುಂಭಾಗದಲ್ಲಿರ್ತಕ್ಕಂಥ ಗಿಡ ಮರಗಳಿಗಾದ್ರೂ ಸಹಿತ ಒಂದು ಚೊಂಬಲ್ ಒಂದಷ್ಟು ನೀರು ತೆಗೆದುಕೊಂಡು ಹಾಕಿ. ಆ ಚೊಂಬಲ್ಲಿ ಹಾಕ್ತಕ್ಕಂಥ ನೀರೇನಿದೆ ಆ ನೀರು ಹಾಕುವಂಥ ಕ್ಷಣದಲ್ಲೇ ನಿಮ್ಮಲ್ಲಿ ಸಮಸ್ಯೆಗಳಂತಕ್ಕಂಥದ್ದು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನ ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮನಸ್ಸು ಆನಂದಮಯವಾಗಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಏನೇ ಅಡ್ಡಿ ಆತಂಕ ಇದ್ರೂ ಸಮಂಜಸವಾದಂಥ ರೀತಿಯಲ್ಲಿ, ವಿದ್ಯಾರ್ಥಿಗಳಿಗೆ ಒಂದು ಹೊಸ ಹುರುಪು ಹುಮ್ಮಸ್ಸು, ಹೊಸದಾಗಿ ನೀವು ಅಭ್ಯಾಸ ಮಾಡಬೇಕಾದಂತಹ ಅಥವಾ ಅಭ್ಯಾಸ ಮಾಡ್ತಾ ಇರತಕ್ಕಂಥ ವಿದ್ವತ್ತಲ್ಲಿ ಒಂದು ಬೆಳಕನ್ನು ಕಾಣ್ತಕ್ಕಂಥ ದಿನ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಉದ್ಯೋಗಕ್ಕಾಗಿ ಹೊರಟಾಗ ಅಥವಾ ಉದ್ಯೋಗ ಮಾಡ್ತಕ್ಕಂಥ ಸ್ಥಳದಲ್ಲಿ ಶತ್ರುಗಳು ಸಾಕಷ್ಟು ಉಲ್ಬಣ ಆಗ್ತಾರೆ. ಜೋಪಾನ, ನಿಮ್ಮ ವಸ್ತುಗಳ ಕಡೆ ಸಾಧ್ಯವಾದಷ್ಟು ಜೋಪಾನ ಇರಲಿ. ನಿಮ್ಮ ಮೊಬೈಲ್ ಆಗ್ಬೋದು, ಪರ್ಸ್ ಆಗ್ಬೋದು, ಪೆನ್ ಆಗ್ಬೋದು, ಅಥವಾ ಕೆಲವು ಡಾಕ್ಯುಮೆಂಟ್ಸ್ ಆಗ್ಬೋದು. ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಶತ್ರುಗಳು ಅಂತ ನಾನೇನು ಹೇಳಿದ್ದೇನೆ ಅವರೇ ವಸ್ತುಗಳನ್ನು ತೆಗೆದಿಟ್ಟು ನಿಮಗೆ ಸಾಕಷ್ಟು ನೋವು ಕೊಡ್ತಕ್ಕಂಥದ್ದು. ಸಂಜೆಯ ವೇಳೆಗೆ ಪುನಃ ನಿಮಗೆ ತಿರುಗಿಸಿ ವಾಪಸ್ ಕೊಡ್ಬೋದು, ಬಟ್ ಸಂಜೆ ತನಕ ನಿಮ್ಮಲ್ಲಿ ಕಣ್ಣೀರು ಹಾಕಿಸುವಂಥದ್ದು, ಇರ್ತಕ್ಕಂಥ ಸಮಸ್ಯೆಗಳನ್ನು ಸಾಕಷ್ಟು ಮಾಡುವಂಥದ್ದು, ತೊಂದರೆಗಳನ್ನು ಸಾಕಷ್ಟು ನಿಮ್ಮನ್ನು ಬೆನ್ನೆ ಕಟ್ಟುವಂತಹ ಪರಿಸ್ಥಿತಿ ಸಾಕಷ್ಟು ಎದುರಾಗುತ್ತೆ. ಇವತ್ತಿನ ದಿವಸ ಅರ್ಧ ಭಾಗ ಚೆನ್ನಾಗಿದ್ದರೆ ಇನ್ನರ್ಧ ಭಾಗ ಸಮಸ್ಯೆ ಇದೆ. ಕನ್ಯಾ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಾಗಿದ್ದರೆ ಈ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮ್ಗೆ, ಗುರುವಾರ ಇವತ್ತು ಗುರುಗಳ ವಾರ. ಹಾಗಾಗಿ ಗುರುಗಳ ದರ್ಶನವನ್ನ ಗುರುಗಳ ಮುಖೇನವೇ ಮಾಡಿದ್ರೆ ಎಷ್ಟು ಚೆನ್ನಾಗಿರತ್ತೆ ಅಲ್ವೇ? ಯಾಕಂದ್ರೆ ಹಿರಿಯರು ಹೇಳ್ತಾರೆ ಗುರುಮುಖೇನ ದೇವದರ್ಶಿಯಾಮಿ ಅಂತ. ಹಾಗಾಗಿ ಇವತ್ತು ಗುರುವಾರದಂದು ನಾವೆಲ್ಲರೂ ಹೋಗೋಣ ಬಹಳ ವಿಶೇಷವಾದ ಬಾಬಾನ ಸನ್ನಿಧಾನಕ್ಕೆ. ಬನ್ನಿ ಎಲ್ಲರೂ ಮನಸ್ಸಿನಲ್ಲೇ ಜಪಿಸೋಣ, ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಅಂತ ಭಜಿಸ್ತಾ ಭಗವಂತನ ಕೃಪೆಗೆ ಪಾತ್ರರಾಗೋಣ. ಏಕದಂದಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರುಗಳಿಗೂ ಇವತ್ತು ತಾವು ನೋಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಇದೊಂದು ಭೂ ಕೈಲಾಸ. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಕರುಣಾಮಯಿ ಶ್ರೀ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ನಮ್ಮ ಸಮಸ್ಯೆಗಳನ್ನು, ನಮ್ಮ ಕಷ್ಟಗಳನ್ನು ಹೇಳಿದಾಗ ಈತ ತನ್ನ ಕಣ್ಗಳಿಂದಲೇ ಸಮಸ್ಯೆಗಳನ್ನು ದೂರ ಮಾಡತಕ್ಕಂಥ ಮಹಾನ್ ಚೈತನ್ಯ ಶಕ್ತಿ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಮಂದಿರ. ಬಾಬಾರವರನ್ನ ಶಿರ್ಡಿಯಲ್ಲಿ ನೋಡಿದ್ದೀರಿ, ಇಲ್ಲೂ ನೋಡ್ತಾ ಇದ್ದೀರಿ. ಶಿರ್ಡಿಯಲ್ಲಿರ್ತಕ್ಕಂಥ ಸಮಸ್ತ ಸದ್ಗುರು ಶ್ರೀ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಅಲ್ಲಿನ ಪ್ರಧಾನವಾದಂತಹ ಮೂರ್ತಿ ಏನಿದೆ, ಅದೇ ಮೂರ್ತಿಯನ್ನು ವಿಗ್ರಹವನ್ನು ಕೆತ್ತನೆ ಮಾಡಿರತಕ್ಕಂತಹ ಅದೇ ಕುಟುಂಬಸ್ಥರು ಈ ವಿಗ್ರಹವನ್ನು ಕೆತ್ತನೆ ಮಾಡಿದ್ದಾರೆ. ಯಾವುದೇ ತರಹ ಜಾತಿ ಮತ ಭೇದವಿಲ್ಲದಿರ ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಪ್ರತಿಯೊಬ್ಬರಿಗೂ ಸಹಿತ ಬಾಬಾ ಬೇಕಾಗಿರ್ತಕ್ಕಂಥವ್ರು. ಅಂತಹ ಬಾಬಾರವರ ದರ್ಶನಕ್ಕೆ ಶಿರ್ಡಿಗೆ ನಮ್ಮ ಯಾತ್ರೆ ಸಿದ್ಧವಾಗಿದೆ. ಆದರೆ ಅದಕ್ಕೂ ಮುನ್ನ ಇವತ್ತಿನ ದಿವಸ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಲಯದಲ್ಲಿ ಸ್ವಾಮಿಗೆ ಫಲ ಪಂಚಾಮೃತ ಅಭಿಷೇಕ ಸಂಕಲ್ಪ ಇದನ್ನು ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಸಂಕಲ್ಪದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಯಾಗ ಸಫಲವಾಗಿ ಸಮಸ್ತರು ಸುಖ ಸಂತೋಷ ನೆಮ್ಮದಿಯಿಂದಿದ್ದು ಎಲ್ಲರೂ ಶಾಂತಿಯಿಂದ ಇದ್ದು ಸಕಾಲಕ್ಕೆ ಮಳೆ ಬೆಳೆ ಸಮೃದ್ಧಿಯಾಗಿ ಜಲಚರಗಳು ಮತ್ತು ಪ್ರಾಣಿ ಪಕ್ಷಿಗಳು ಎಲ್ಲರಿಗೂ ಸಹಿತ ವಿಶೇಷವಾದಂತಹ ರೀತಿ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಆಗಲಿ ಅಂತೇಳಿ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಈ ಒಂದು ವಿಶೇಷವಾದಂತಹ ಸೇವೆಯನ್ನು ಎಲ್ಲರೂ ಸೇರಿ ಮಾಡೋಣ. ನೀವು ಮನೆಯಲ್ಲೇ ಕೂತು ಈ ಕಾರ್ಯಕ್ರಮವನ್ನು ನೋಡ್ತಿದ್ದರೂ ಸಹಿತ ಬಾಬಾರವ್ರನ್ನ ಸ್ಮರಿಸ್ತಕ್ಕಂಥದ್ದು, ಬಾಬಾರವರ ನಾಮಾಂಕಿತವನ್ನು ಪಠನೆ ಮಾಡ್ತಕ್ಕಂಥದ್ದು. ಓಂ ಶ್ರೀಂ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. हे पंढरीनाथा
సాయి శరణం బాబా శరణం శరణం, సాయి చరణం గంగా యమున సంగమ సమానం. ఏ క్షేత్రమైన తీర్థమైన సాయే, మా పాండురంగడు కరుణామయుడు సాయే. ఏ క్షేత్రమైన తీర్థమైన సాయే, మా పాండురంగడు కరుణామయుడు సాయే. సాయి శరణం బాబా శరణం శరణం, సాయి చరణం గంగా యమున సంగమ సమానం. విద్యా బుద్ధులు వేడిన బాలకు అగుపించాడు విఘ్నేశ్వరుడై. పిల్ల పాపల కోరిన వారిని కరుణించాడు సర్వేశ్వరుడై. తిరగలి చక్రం తిప్పి వ్యాధిని అరికట్టాడు విష్ణురూపుడై. మహర్షా శ్యామాకు మారుతిగాను, మరికొందరికి దత్తాత్రేయుడుగా యద్భావం తద్భవతని దర్శనమిచ్చాడు, ధన్యుల చేశాడు. సాయి శరణం బాబా శరణం శరణం, సాయి చరణం గంగా యమున సంగమ సమానం. ఏ క్షేత్రమైన తీర్థమైన సాయే, మా పాండురంగడు కరుణామయుడు సాయే. సాయి శరణం బాబా శరణం శరణం, సాయి చరణం గంగా యమున సంగమ సమానం. మా పాపాల తొలగించు దీపాల నీవే వెలిగించినావయ్యా, మమ్ము కరుణించినావయ్యా. జన్మ జన్మాల పుణ్యాల పంటల్లే నిన్ను దర్శించినావయ్యా, మేము తరించినావయ్యా. మా పాపాల తొలగించు దీపాల నీవే వెలిగించినావయ్యా, మమ్ము కరుణించినావయ్యా. జన్మ జన్మాల పుణ్యాల పంటల్లే నిన్ను దర్శించినామయ్యా, మేము తరించినామయ్యా. పసిపాప మనసున్న ప్రతి మనిషిలోనూ పరమాత్ముడున్నాడని, వాడు పరిశుద్ధుడవుతాడని. గోళీల ఆటల్లో కొండంత సత్యం చాటావు ఓ సాయి. ఓం సాయి నమో నమః, శ్రీ సాయి నమో నమః, జయ జయ సాయి నమో నమః, సద్గురు సాయి నమో నమః. ఓం సాయి నమో నమః, శ్రీ సాయి నమో నమః, జయ జయ సాయి నమో నమః, సద్గురు సాయి నమో నమః. ఓం సాయి నమో నమః, శ్రీ సాయి నమో నమః, జయ జయ సాయి నమో నమః, సద్గురు సాయి నమో నమః. ఓం సాయి నమో నమః, శ్రీ సాయి నమో నమః, జయ
I've been seeing Zee Kannada for about a week now, and I'm quite impressed with the way he speaks. And people seems to be very happy around him. I've just come to take his blessings. ಆನಂದ ಗುರುಜಿ ನಡೆಸ್ಕೊಡ್ತಾರೆ ಪ್ರೋಗ್ರಾಮ್ನ ಡೈಲಿ ನೋಡ್ತಾ ಇದ್ದೀನಿ ಮಾರ್ನಿಂಗು. ಅವ್ರು ಹೇಳೋದು ಕೆಲವೊಂದು ಗಿಡಮೂಲಿಕೆ ಆಗಿರ್ಬೋದು ಅಥವಾ ತಂತ್ರ ಭಾಗ ಆಗಿರ್ಬೋದು, ಪೂಜೆ ಬಗ್ಗೆ ಆಗಿರ್ಬೋದು, ಅವರು ಅದನ್ನೆಲ್ಲ ಪ್ರತಿಯೊಂದು ನಾನು ಪ್ರಯತ್ನ ಪಟ್ಟಿದ್ದೀನಿ ಕೂಡ. ಅದ್ರ ಪ್ರಕಾರ ನನಗೆ ಸಕ್ಸಸ್ ಕೂಡ ಆಗಿದೆ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣವಾ? ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ನಾ ಅನಿತಾ ಅಂತ ಮೇಡಮ್. ಅನಿತಾ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾನ್ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಮೇಡಮ್, ಇಲ್ಲ ಮಹಾರಾಷ್ಟ್ರಕ್ಕೆ ಹೋದಿವಿ, ಇಲ್ಲಿಂದ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷ. ನೋಡಿ, ಈಗಷ್ಟೇ ನಾವು ಶಿರಡಿ ಸಾಯಿಬಾಬಾನ ದರ್ಶನವನ್ನ ಮಾಡಿದ್ವಿ, ನೀವು ಅಲ್ಲಿಂದನೇ ಕರೆ ಮಾಡ್ತಿದ್ದೀರಾ. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಗುರುಜಿ ಇದಾರೆ, ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಮ್ಮ, ಏನ್ ವಿಚಾರ ತಾಯಿ? ನಮ್ ಮನೆಯವರು ಕೆಲಸ ಮಾಡ್ತಿರ್ತಾರ ಗುರುಜಿ. ನಾನು ಒಂದ್ ಸ್ವಲ್ಪ ನನ್ ಕೈಲಾದ್ ಮಾಡ್ತೀನಿ. ನಾನು ಒಂದ್ ಸ್ವಲ್ಪ ಏನಾದ್ರು ಜಾಬ್ ಇದೆಯಾ ಅಂತ. ಅಂದ್ರೆ ತಾವು ಕೆಲಸ ಮಾಡ್ತಾ ಇದ್ದೀರಾ? ಕೆಲಸಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ? ಪ್ರಯತ್ನಿಸ್ತಾ ಇದ್ವಿ ಮೇಡಮ್. ಸರ್, ಎಲ್ಲಿ ಸಿಗ್ತಾ ಇಲ್ಲ ಗುರುಜಿ. ಏನ್ ಓದಿದ್ರೆ ತಾವು? 12 ಓದಿದ್ದೀನಿ ಸರ್. 12 ಅಂತ ಓದಿದ್ದೀರಿ. ಚಿಂತೆ ಮಾಡಬೇಡಿ, ನೀವು ಉದ್ಯೋಗ ಮಾಡಬೇಕು ಅನ್ನೋ ಮನಸ್ಥಿತಿ ನಿಮಗಿರೋದ್ರಿಂದ ಖಂಡಿತ ಶೀಘ್ರವಾಗಿ ಉದ್ಯೋಗ ಸಿದ್ಧಿ ಆಗುತ್ತೆ. ಯಾಕೆಂದರೆ ಮಾಡಬೇಕು, ಕೆಲಸ ಮಾಡಬೇಕು ಅಂತಕ್ಕಂಥದ್ರ ಸಂಕಲ್ಪ ನೀವಿಟ್ಕೊಂಡಾಗ ಖಂಡಿತ ಕಾರ್ಯಸಿದ್ಧಿ ಆಗೇ ಆಗುತ್ತೆ. ಅದ್ರ ಬಗ್ಗೆ ಅಧೈರ್ಯ ಬೇಡ ನಿಮಗೆ. ನಿಮ್ಮ ರಾಶಿಫಲದಲ್ಲಿ, ನಿಮ್ಮ ಸ್ವರತರಗದಲ್ಲಿ ಪ್ರಸ್ತುತ ಇನ್ನು 1 ವರ್ಷ 3 ತಿಂಗಳ ತನಕ ಅಂತಹ ಯಶಸ್ಸಿಲ್ಲ. ಈ 1 ವರ್ಷ 3 ತಿಂಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳೇ ನಡೆಯುತ್ತೆ. ಅದಕ್ಕೋಸ್ಕರ ಸಾಧ್ಯವಾದರೆ 4 ಪೌರ್ಣಮಿ ನಿಮ್ಮ ಊರಲ್ಲಿರ್ತಕ್ಕಂತಹ ಗ್ರಾಮ ದೇವತೆಯ ದರ್ಶನ ಮಾಡಿ, ಗ್ರಾಮ ದೇವತೆಯ ದರ್ಶನಕ್ಕೆ ಹೊರಟಾಗ ಸ್ವಲ್ಪ ಮೊಸರನ್ನಾಗಲಿ ಅಥವಾ ಮೊಸರಾಗಲಿ ಇಂತಹದ್ದನ್ನು ದೇವಿಗೆ ಕೊಟ್ಟು ನೈವೇದ್ಯ ಮಾಡಿಸಿ ಒಂದು 4-6 ಜನ ಮಕ್ಕಳಿಗೋ ದೊಡ್ಡವರಿಗೋ ಹಂಚಿ. ಸಾಧ್ಯವಾದರೆ ಅದೇ ತರಹ ಕಂದು ಬಣ್ಣದ ಹಸು ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಊರಲ್ಲಿದ್ದರೆ ಕಂದು ಬಣ್ಣದ ಹಸುಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು 9 ಗುರುವಾರ ಪ್ರಾರ್ಥನೆ ಮಾಡಿದ್ದೆ ಆದರೆ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಆಗುತ್ತೆ. ನಿಮ್ಮ ಮನೆಯಲ್ಲೂ ಸಹಿತ ಆರ್ಥಿಕ ಪರಿಸ್ಥಿತಿ ಬಹಳ ಅಭಿವೃದ್ಧಿ ಆಗುತ್ತೆ ತಾಯಿ. ಒಳ್ಳೇದಾಗ್ಲಮ್ಮ. ಅನಿತಾ ಅವರೇ, ಧನ್ಯವಾದಗಳು ಮಹಾರಾಷ್ಟ್ರದಿಂದ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ತುಲಾ ರಾಶಿಯ ಕುರಿತಾಗಿ ತಿಳಿಸ್ಕೊಡ್ತೀರಾ ಗುರುಜಿ? ಖಂಡಿತಮ್ಮ. ಇನ್ನು ತುಲಾ ರಾಶಿ, ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಬಹಳ ಒಳ್ಳೆ ಯೋಗ ಇದೆ. ನಿಮ್ಮ ಯೋಗ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಸ್ತಕ್ಕಂಥದ್ದು. ಮನುಷ್ಯ ತಾನು ಏನೆಲ್ಲ ಸಾಧನೆ ಮಾಡಬೇಕಾದರೂ ಸಾಧನೆಯ ಮೊದಲು ಒಂದು ಸಂಕಲ್ಪವಿದೆ. ಆ ಸಂಕಲ್ಪವನ್ನು ದೃಢವಾದಂಥ ರೀತಿ ಇದ್ದರೆ, ನಾನು ಮಾಡಬೇಕಾದಂಥದ್ದನ್ನು ಯಾರೊಬ್ಬರಿಗೂ ಸಮಸ್ಯೆ ತೊಂದರೆಗಳಿಲ್ದಿರ ನನ್ನ ಜೀವನದಲ್ಲಿ ನನ್ನ ಯಶಸ್ಸಿಗೆ ಭಗವಂತ ನನಗೆ ಆಶೀರ್ವಾದ ಮಾಡು, ನನಗೆ ದಾರಿ ತೋರಿಸಪ್ಪ ಅಂತ ದೇವರನ್ನ ಕೇಳ್ಕೊಂಡ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ದೇವರೇ ಇಲ್ಲ ಅಂತ ಇರ್ತಕ್ಕಂತಹ ಆಸ್ತಿಕರು ನಾಸ್ತಿಕರು ಇಬ್ಬರು ಇರ್ತಕ್ಕಂತಹ ಈ ಒಂದು ಸೃಷ್ಟಿ. ಆದರೆ ಒಂದು ಅಗೋಚರವಾಗಿರ್ತಕ್ಕಂಥ ಒಂದು ಶಕ್ತಿ ನಮ್ಮ ಹಿಂದೆ ಖಂಡಿತ ಇದ್ದೇ ಇದೆ. ಇದನ್ನು ಪ್ರತಿಯೊಬ್ಬರೂ ಒಪ್ಪಲೇಬೇಕಾಗಿರ್ತಕ್ಕಂಥದ್ದು. ದೇವರು ಅಂದಾಗ ಪ್ರತ್ಯೇಕವಾದಂತಹ ಒಂದು ಆಕಾರ ಕೊಟ್ಟು ದೇವರು ಅಂತ ನಾವು ನೋಡಿಸ್ತಕ್ಕಂಥದ್ದು. ಆಕಾರವೇ ಇಲ್ದಿರತಕ್ಕಂಥ ಪರಿಸರದಲ್ಲಿ ಪ್ರತಿ ದಿವಸ ನಮ್ಮನ್ನು ನಡೆಸ್ತಾ ಇರತಕ್ಕಂಥ ಒಂದು ಶಕ್ತಿ ಇದೆ. ಆ ಶಕ್ತಿನ ಸಹಿತ ದೇವರೇ. ವಿಗ್ರಹಕ್ಕೆ ನಾವು ದೇವರು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು ಒಂದು ಭಾಗ ಆದರೆ, ದೇವರ ವಿಗ್ರಹವೇ ಇಲ್ದಿರ ನಮ್ಮ ಹಿಂದೆ ಮುಂದೆ ಗೋಚರಿಸಿ ನಮ್ಮನ್ನು ಒಂದು ಒಳ್ಳೆಯ ಮಾರ್ಗದತ್ತ ನಡೆಸ್ತಾ ಇರತಕ್ಕಂಥದ್ದು ಒಂದು ಶಕ್ತಿ ಇದೆ, ಅದು ದೇವರೇ. ಆ ತರಹ ತುಲಾರಾಶಿಯವರು ಒಂದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತಾ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ನಿಮ್ಮ ಹೆಜ್ಜೆ ನಿಮ್ಮ ನಡಿಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ. ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ ಶ್ರದ್ಧೆಯಿಂದ ನಡೆದಿದ್ದೆ ಆದರೆ ತುಲಾರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಆದರೂ ಇವತ್ತು ಸಂಜಾ ವೇಳೆ ಸಾಯಂ ಸಂಧ್ಯಾ ಇವತ್ತಿನ ದಿವಸ ಗುರುಗಳ ಆಸ್ಥಾನಕ್ಕೆ ಹೋಗಿ ಗುರುಗಳನ್ನು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಬಂದರೆ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ
ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಅರ್ಧ ಭಾಗ ಒಳ್ಳೆದಿದ್ರೆ ಇನ್ನರ್ಧ ಭಾಗ ಸಮಸ್ಯೆ. ಮೊದಲು ಆರೋಗ್ಯ ವೃದ್ಧಿಸ್ಕೊಳ್ಳಿ. ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಇರತಕ್ಕಂಥದ್ದು, ಸಮಸ್ಯೆ ನಿಮಗೆ ಗೊತ್ತಿಲ್ಲದಿರೋಂತಹ ಸಮಸ್ಯೆಗಳನ್ನು ನೀವು ತಂದುಕೊಳ್ತಕ್ಕಂಥದ್ದು, ನೀವು ಶ್ರೇಯಸ್ಕರವಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸದ ಕಡೆ ಗಮನ ಬಿಟ್ಟು ಮತ್ಯಾವುದ್ರ ಕಡೆನೂ ಗಮನ ಹರಿಸಿ ನಿಮ್ಮ ಒಳ್ಳೆಯ ಸಮಯವನ್ನು ವೃಥಾ ವೇಸ್ಟ್ ಮಾಡ್ಕೊಳ್ತಾ ಇರ್ತೀರಿ. ಒಂದು ತೀರ್ಥಕ್ಷೇತ್ರ ದರ್ಶನ ಆಗಲಿ ಅಥವಾ ದೈವ ಸಾನ್ನಿಧ್ಯ ಆಗಲಿ, ದೇವರ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದಾಗಲಿ ಅಥವಾ ನೀವು ನಂಬಿರ್ತಕ್ಕಂತಹ ದೈವನ ಆರಾಧನೆ ಮಾಡ್ತಕ್ಕಂಥದ್ದಾಗಲಿ, ಇದನ್ನು ಶ್ರದ್ಧೆಯಿಂದ ನೀವು ಮಾಡಿದ್ದೆ ಆದರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮನೆಯಿಂದ ಆಚೆ ಹೊರಡುವಂಥ ಸಮಯದಲ್ಲಿ ಒಂದು ಚಿಟಿಗೆಯಷ್ಟು ಕಡಲೆಕಾಳು ತೆಗೆದುಕೊಳ್ಳಿ. ಕಡಲೆಕಾಳು ಅಥವಾ ಕಡಲೆಬೇಳೆ ಇದನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ಸ್ವಲ್ಪ ಯಶಸ್ಸಿದೆ. ಹಾಗೆ ನಿಮ್ಮ ಪ್ರಾಂತ್ಯದಲ್ಲಿ ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ಆತ್ಮೀಯರು ಜೊತೆಯಲ್ಲಿರ್ತಕ್ಕಂಥವರಿಂದ ನಿಮ್ಮ ಮನಸ್ಸಿಗೆ ನೋವಾಗೋ ತರಹ ಒಂದೆರಡು ಮೂರು ಮಾತುಗಳು ಬರಬಹುದು. ಆ ಮಾತಿನಿಂದ ಈ ಸ್ನೇಹ ಬೇಡ, ಈ ಸಂಬಂಧ ಬೇಡ, ಯಾರೂ ಬೇಡ, ನಾನು ಒಂಟಿಯಾಗಿದ್ದರೆ ಸಾಕು, ಒಂಟಿ ಜೀವನ ನಡೆದರೆ ಸಾಕು, ನಾನು ಯಾರೊಬ್ಬರ ಜೀವನದಲ್ಲೂ ನಾನು ಎಂಟ್ರಿ ಆಗದಿರ ನನ್ನ ಬದುಕನ್ನು ನಾನು ನೋಡಿಕೊಂಡ್ರೆ ಸಾಕು ಅಂತಕ್ಕಂಥ ಒಂದು ಮನಸ್ಥಿತಿ ನಿಮ್ಮ ರಾಶಿ ಮೇಲಿರುತ್ತೆ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ಗುರುಗ್ರಹನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಪ್ರಾರ್ಥನೆ ಮಾಡಬೇಕು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಾಗೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುಗಳ ಸಾಮ್ರಾಜ್ಯದಲ್ಲಿ ಗುರುಗಳ ಒಂದು ಆಶೀರ್ವಾದವನ್ನು ತೆಗೆದುಕೊಂಡಿದ್ದೆ ಆದರೆ ಧನುರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಜೊತೆಗೆ ಇವತ್ತಿನ ದಿವಸ ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ಕಡಲೆಕಾಳಿನ ಅನುಷ್ಠಾನ, ಕಡಲೆಕಾಳಾಗಲಿ ಕಡಲೆಬೇಳೆ ಆಗಲಿ, ಈ ಅನುಷ್ಠಾನವನ್ನು ನೀವು ಮಾಡಿದ್ದೆ ಆದರೆ ನಿಮ್ಮ ದಾರಿಯಲ್ಲಿ ಬರ್ತಕ್ಕಂತಹ ಯಾವುದೇ ತರಹ ಸಮಸ್ಯೆಗಳಾದರೂ ಎಲ್ಲದರಿಂದಲೂ ಮುಕ್ತರಾಗಿ ನೆಮ್ಮದಿ ನೋಡಬಹುದು. ಒಳ್ಳೆಯದಾಗಿ. ಗುರುಜಿ, ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ಯಾರು ಮಾತಾಡ್ತಿರೋದು? ನಾನ್ ಲಕ್ಷ್ಮಮ್ಮ ಅಂತ, ನಮ್ ತಾಯಿ ಬಗ್ಗೆ ಕೇಳ್ಬೇಕಾಗಿತ್ತು. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಮಾತಾಡ್ತೀನಿ. ಹಲೋ. ಹಲೋ, ನಮಸ್ಕಾರ ತಾಯಿ, ಹೇಳಮ್ಮ. ನಮಸ್ಕಾರ ಗುರುಜಿ. ಹೇಳಮ್ಮ. ಗುರುಜಿ, ನನ್ಗೆ ಕೋಟಿ ಕೋಟಿ ವಂದನೆಗಳು ಗುರುಜಿ. ಹೇಳಮ್ಮ. ನಾನು ನೀವ್ ಹೇಳಿದ ಅನುಷ್ಠಾನ ಎಲ್ಲ ಮಾಡ್ದೆ ಗುರುಜಿ. ನನ್ನ ಆರೋಗ್ಯ ಬಗ್ಗೆನೂ ಕೆಟ್ಟಿತ್ತು. ಆಗ ಮೃತ್ಯುಂಜಯ ಹೋಮ ಮಾಡ್ರಿ ಅಂತ ಹೇಳಿದೆ, ಮಾಡ್ದೆ ಗುರುಜಿ. ನಾನು ನನ್ನ ಆರೋಗ್ಯ ಬಗ್ಗೆ ಪರವಾಗಿಲ್ಲ. ಈಗ ನಮ್ ತಾಯಿ ಆರೋಗ್ಯ ಬಗ್ಗೆ ಕೇಳ್ಬೇಕು ಗುರುಜಿ. ನಮ್ ತಾಯಿಗೆ ಆಗಾಗ ಆರೋಗ್ಯದಲ್ಲೇ ತುಂಬಾ ತೊಂದರೆ ಆಗ್ತಾ ಇದೆ ಗುರುಜಿ. ಏನ್ ಸಮಸ್ಯೆ ಆಗ್ತದೆಮ್ಮ? ಅವ್ರು ಲೂಸ್ ಮೋಷನ್, ವಾಮಿಟ್ ಎತ್ಕೊಂಡು ತುಂಬಾ ಸುಸ್ತಾಗಿದ್ದಾರೆ ಗುರುಜಿ. ಎಷ್ಟು ವಯಸ್ಸು? ಕೊಡ್ತೀನಿ ಗುರುಜಿ ನಮ್ ತಾಯಿ ಕೈಯಲ್ಲಿ. ಕೊಡಮ್ಮ. ಹಲೋ, ನಮಸ್ಕಾರ ತಾಯಿ, ಮಾತಾಡಿಮ್ಮ. ನಮಸ್ಕಾರ ಸ್ವಾಮಿ. ಹೇಳಮ್ಮ. ತುಂಬಾ ಹೊಟ್ಟೆ ನೋವು, ನೀರ್ ಕುಡಿದ್ರು ವಾಂತಿ ಆಗುತ್ತೆ. ಏನ್ ತಿಂದ್ರು ವಾಂತಿ. ಯಾವಾಗಿಂದ ತಾಯಿ ಈ ತರ? 3 ಗಂಟೆ ರಾತ್ರಿ ಸ್ಟಾರ್ಟ್ ಆಯ್ತು. ಅಮ್ಮ, ಸ್ವಲ್ಪ ಜೀರಿಗೆ ಶರಬತ್ತು ಅಥವಾ ಜೀರಿಗೆನ ಒಂಚೂರು ಬಿಸಿನೀರಲ್ಲಿ ಚೆನ್ನಾಗಿ ಜೀರಿಗೆ ಕುದಿಸಿ ಆ ಜೀರಿಗೆ ನೀರನ್ನ ಒಂಚೂರು ಅದಕ್ಕೊಂಚೂರು ಕೆಂಪು ಕಲ್ಸಕ್ರೆ ಸ್ವಲ್ಪ ಹಾಕಿ ಒಂದೇ ಒಂದು ಚಿಟಿಕೆ ಉಪ್ಪು, ಒಂದ್ ಸ್ವಲ್ಪ ಕೆಂಪು ಕಲ್ಸಕ್ರೆ ಜೀರಿಗೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಆ ನೀರಿನ ಕಾಫಿ ಟೀ ತರ ನಿಧಾನಕ್ಕೆ ಸ್ವಲ್ಪ ತಗೊಳ್ಳಿ. ಈಗ ವಾಮಿಟು ನಿಲ್ಲುತ್ತೆ, ಹಾಗೆ ಲೂಸ್ ಮೋಷನ್ಸ್ ಅದೂ ನಿಲ್ಲುತ್ತೆ. ಜೊತೆಗೆ ದಾಳಿಂಬ್ರೆ ಬೀಜ ಆಗ್ಲಿ ಅಥವಾ ದಾಳಿಂಬ್ರೆ ಮೇಲ್ಭಾಗದಲ್ಲಿ ಹೂವಿನ ತರ ಇರುತ್ತಲ್ಲ, ಅದನ್ನೊಂದು ಸ್ವಲ್ಪ ತಗೊಳ್ಳಿ. ಇದು ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ತಾಯಿ. ಏನು ತೊಂದರೆಗಳೇನಿಲ್ಲ ಸ್ವಾಮಿ. ನಿನ್ನ ಸ್ವರತಂಗದಲ್ಲಿ ಏನು ತೊಂದರೆ ಇಲ್ಲ ತಾಯಿ, ನಿಮ್ಮ ಸ್ವರದಲ್ಲಿ ಬಹಳ ಕರೆಕ್ಟ್ ಆಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂತದ್ದು ಈ ದೇಹ ವೈಪರೀತ್ಯಗಳು ನಡೆಯುತ್ತೆ, ಅದ್ರ ಬಗ್ಗೆ ಚಿಂತೆ ಬೇಡಮ್ಮ. ಅದೇ ಶುಗರು BP ಅದೇ ನಂಕ. ಎಷ್ಟಿದೆ ತಾಯಿ ಶುಗರು? ಶುಗರ್ ಎಷ್ಟಿದೆ ಅಮ್ಮ? ಯಾವಾಗ ಟೆಸ್ಟ್ ಮಾಡಿಸಿದ್ರಿ? ಯಾವಾಗ ಮಾಡಿಸ್ತಾನೆ ಇರ್ತೀರಿ, ತಿಂಗಳಿಗೆ 2 ಸಲ ಮಾಡಿಸ್ತಾರೆ. ಆಗ್ಲಿಮ್ಮ, ಇದನ್ನ ಮಾಡಿ. ಫಸ್ಟ್ ನೀವು ಆರೋಗ್ಯ ಇವಾಗ ಸುಸ್ತಾಗಿರ್ತಕ್ಕಂಥದ್ದನ್ನ ಚೇತರಿಸ್ಕೊಳ್ಳಿ. ಹಾಗೆ ಪ್ರತಿ ದಿವಸ ಹಲೋ ಮಾತಾಡಮ್ಮ. ಹಲೋ, ನೋಡ್ತಾ ಮಾತಾಡ್ತಿದ್ದಾರೆ. ಆದರೂ ಇವರು ಪ್ರತಿ ದಿವಸ
ಈ ಒಂದು ಚಕ್ಕೆ ನಾನು ಏನು ಹೇಳಿದ್ದೇನೆ ಅಂದ್ರೆ ಸಾಂಬಾರ್ಗೆ ಹಾಕ್ತಕ್ಕಂಥ ದಾಲ್ಚಿನ್ನಿ, ಅದನ್ನು ಸಹಿತ ನೀರಲ್ಲಿ ಹಾಕಿ ತಾಮ್ರ ಚಂಬಲ್ಲೋ ಅಥವಾ ಒಂದು ಬಾಟ್ಲಲ್ಲೋ ಹಾಕಿಟ್ಕೊಂಡು ಪ್ರತಿದಿನ ಬೆಳಗ್ಗೆ ಆ ನೀರು ಕುಡಿಯೋದ್ರಿಂದ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ, ಒಂದು ಎನರ್ಜಿ ಇರುತ್ತೆ, ಶಕ್ತಿ ಇರುತ್ತೆ, ಒಂದು ಕಾಂತಿ ಬರುತ್ತೆ, ಚರ್ಮದಲ್ಲಿ ಏನೇ ಸುಕ್ಕಿದ್ರೂ ಸರಿ ಹೋಗುತ್ತೆ. ಮತ್ತು ಇಂತಹವರಿಗೆ ದೇಹ ನಿತ್ರಾಣವಾಗಿ ನಿಶಕ್ತಿಯಾದವ್ರಿಗೂ ಸಹಿತ ಇದು ರಾಮಬಾಣ. ಇದಿಷ್ಟು ಮಾಡಿ ಖಂಡಿತ ಒಳ್ಳೆದಾಗುತ್ತೆ. ಗುರುಜಿ, ಇನ್ನುಳಿದ ಕೊನೆಯ 3 ರಾಶಿಗಳು. ಮೊದಲಿಗೆ ಮಕರಕ್ಕೆ ಏನ್ ಹೇಳ್ತೀರಾ ಗುರುಜಿ? ಖಂಡಿತಮ್ಮ, ರಾಶಿ ಫಲ ಬರಲಿಲ್ಲವೇ? ಸಮಯ ಆಯ್ತೆ, ಬಸ್ ಕಡೆ ಒಂದು ಕಣ್ಣು ಇಲ್ಲೊಂದು ಕಣ್ಣು ಪಾಪ ಇರಲಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಪ್ರಚಾರ ಪ್ರಕಾರ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಾ, ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡ್ತಾ, ಇನ್ನೊಂದರ ಬಗ್ಗೆನೇ ಆಲೋಚನೆ ಮಾಡ್ತಾ ಸದಾಕಾಲ ಏನಾರು ಒಂದು ಸೇವೆ ಮಾಡಬೇಕು, ಸೊಸೈಟಿಯಲ್ಲಿ ಸಮಾಜದಲ್ಲಿ ನಾನು 4 ಜನರಂತೆ ಗುರುತಿಸ್ಕೋಬೇಕು, ಒಂದು ಒಳ್ಳೆ ಕೆಲಸಗಳನ್ನು ಮಾಡಿ ಹೆಸರನ್ನು ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಮಕರ ರಾಶಿಯವರಿಗೆ ಇವತ್ತು ಬಹಳ ತಾಂಡವಾಡ್ತಾ ಇರುತ್ತೆ. ನಿಮ್ಮ ಮನಸ್ಸಲ್ಲಿ ಒಂದಲ್ಲ ಒಂತರಹ ಕಳಮಳ ಇದ್ದರೂ, ಏನೇ ಸಮಸ್ಯೆಗಳಿದ್ರು, ನಿಮಗೇ ಬೆಟ್ಟದಷ್ಟು ಸಮಸ್ಯೆಗಳಿದ್ರು ಇನ್ನೊಬ್ಬರ ಸಮಸ್ಯೆ ತೀರಿಸಬೇಕು ಅನ್ನುವಂತಹ ಮನಸ್ಸು ಇವತ್ತು ನಿಮ್ಮದಾಗಿರುತ್ತೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಧರ್ಮ ಮಾರ್ಗದಲ್ಲಿ ಭಗವಂತನ ದರ್ಶನ ಮಾಡ್ತಾ ಸಾಧ್ಯವಾದಷ್ಟು ಭಗವತ್ ಸೇವೆಯಲ್ಲಿ ನಿರತರಾಗಿದ್ದರೆ ಖಂಡಿತ ಒಳ್ಳೆಯ ಯಶಸ್ಸಿದೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡನ ಮುಟ್ಟಿ ನಮಸ್ಕಾರ ಮಾಡಿ ತುಳಸಿ ತೀರ್ಥ ತೆಗೆದುಕೊಂಡು ಹೊರಡಿ. ತುಳಸಿ ತೀರ್ಥ ಒಂದು ಧರಣೆ ತೀರ್ಥ ತೆಗೆದುಕೊಂಡ್ರೆ ನಿಮ್ಮ ಯಶಸ್ಸಿಗೆ ಸಾಕಷ್ಟು ದಾರಿಯಾಗುತ್ತೆ. ಹಾಗೆ ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಶನೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿಯೂ ಸಹಿತ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಮನಸ್ಸಲ್ಲಿ ಒಂದು ಆಹ್ಲಾದ, ಒಂದು ಆನಂದ, ಏನೋ ಒಂದು ಕೆಲಸ ಸಾಧನೆ ಮಾಡಿದ್ದೀವೋ, ಅಥವಾ ಇವತ್ತು ಯಾವುದೋ ಒಂದು ಒಳ್ಳೆ ಕ್ಷೇತ್ರಕ್ಕೆ ಹೊರಡ್ತೀವೋ, ಅಥವಾ ಇವತ್ತು ಭಗವಂತನ ದರ್ಶನಕ್ಕೆ ಹೊರಡ್ತೀವೋ, ನೀವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಗುರುತಿಸಿ 4 ಜನ ನಿಮ್ಮನ್ನು ಪ್ರಶಂಸೆಗೀಡು ಮಾಡ್ತಕ್ಕಂಥದ್ದು, ಒಂದು ಒಳ್ಳೆಯ ಒಂದು ಮಾರ್ಗದರ್ಶನದತ್ತ ನಡೆಸ್ತಕ್ಕಂಥದ್ದು, ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಹೊಡೆದೋಡಿಸ್ಕೊಳ್ಳೋದಕ್ಕೆ ಗುರುಗಳ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥ ಒಂದು ಯೋಗ ಬಲ ನಿಮ್ಮ ರಾಶಿಯಲ್ಲಿದೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗುರುಗಳ ಸಾನ್ನಿಧ್ಯಕ್ಕೆ ಹೊರಟಾಗ, ಗುರುಗಳ ಆಸ್ಥಾನಕ್ಕೆ ಹೊರಟಾಗ ಸ್ವಲ್ಪ ಕೆಂಪು ಕಲ್ ಸಕ್ಕರೆ ತೆಗೆದುಕೊಂಡೋಗಿ ಗುರುಗಳ ಹತ್ರ ನೈವೇದ್ಯ ಮಾಡಿಸಿ 4 ಜನಕ್ಕೆ ಅದನ್ನು ಭಕ್ತರಿಗೆ ಹಂಚೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಪಡಿತೀರಿ. ಇನ್ನು ರಾಶಿಗಳಲ್ಲಿ ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಬುಧನ ಆಸ್ಥಾನ ತುಂಬ ಚೆನ್ನಾಗಿದೆ. ನಿಮ್ಮ ಸ್ವಬುದ್ಧಿಯಿಂದ ಅಂದರೆ ನಿಮ್ಮ ಸ್ವಂತ ಬುದ್ಧಿಯಿಂದ ತಾವು ಏನು ಸಾಧನೆ ಮಾಡಿದ್ರೂ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲ ನಿಮಗಿದೆ. ಇವತ್ತಿನ ದಿವಸ ನೀವು ಮಾಡಬೇಕಾದಂತಹ ಯಾವುದೇ ಒಂದು ಕೆಲಸ ಕಾರ್ಯವಾದರೂ ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಹಾಗೆ ದೂರಭಾರ ಪ್ರಯಾಣದ ಬಗ್ಗೆ ಬಹಳ ಚಿಂತನೆ ಮಾಡ್ತಿರ್ತೀರಿ. ನಿಮ್ಮದು ಯಶಸ್ಸಿನ ಹಾದಿ ಇದ್ದರೂ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಆ ಮಾಡೋದಕ್ಕೆ ಮುನ್ನವೇ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ತಂದುಕೊಂಡ್ಬಿಡ್ತೀರಿ. ಆದರೆ ಇವತ್ತಿನ ದಿವಸ ಮೀನರಾಶಿಯವರು ಸಂಜಾ ಕಾಲದಲ್ಲಿ 4 ಗಂಟೆಯಿಂದ 6:30 ಒಳಗಾಗಿ, ಸಂಜೆ 4ರಿಂದ 6:30 ಒಳಗಾಗಿ ಒಂದು ಗೋವನ್ನು ಮುಟ್ಟಿ ನಮಸ್ಕಾರ ಮಾಡುವಂಥದ್ದಾಗಲಿ, ಅಥವಾ ಗೋವಿಗೆ ಇಷ್ಟು ಹಣ್ಣು ಹಂಪಲನ್ನು ಕೊಡ್ತಕ್ಕಂಥದ್ದಾಗಲಿ, ಗೋವು ಸಿಗದಿದ್ದರೂ ಸಣ್ಣ ಮಕ್ಕಳು 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ಹಣ್ಣು, ಬಿಸ್ಕೆಟು, ಪುಪರ್ಮೆಂಟು ಇಂತಹದ್ದೇನಾದ್ರು ಕೊಟ್ಟರು ಇವತ್ತು ನಿಮ್ಮಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಜೊತೆಗೆ ಒಂದು ದೇವಿ ಆಲಯಕ್ಕೆ ಹೋಗಿ ದೇವಿನ ದರ್ಶನ ಮಾಡಿ ಬರೋದ್ರಿಂದ ನಿಮ್ಮ ಪ್ರಾರಬ್ಧ ಕರ್ಮ ದೂರ ಆಗುತ್ತೆ. ಮೀನರಾಶಿಯವರಿಗೆ ಜನ್ಮ ನಕ್ಷತ್ರ ಜನ್ಮರಾಶಿ ಪ್ರಕಾರ ಯಾವ ಸಮಸ್ಯೆಗಳಿದ್ರೂ ಸಮಸ್ಯೆಗಳಿಂದ ನೀವು ಮುಕ್ತರಾಗಬೇಕಾದ್ರೆ ಇವತ್ತು ದೇವಿಯ ದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ಸಂಜೆ ಕಾಲದಲ್ಲಿ ಗೋಧೂಳಿ ಲಗ್ನದಲ್ಲಿ, ಸಂಜಾಕಾಲ ಗೋಧೂಳಿ ಲಗ್ನ, ಈ ಸಮಯದಲ್ಲಿ ಶಿವ ದರ್ಶನದಿಂದಲೂ ಸಹಿತ ಮೀನರಾಶಿಯವರಿಗೆ ಅಷ್ಟೇ ಒಳ್ಳೆಯದಿದೆ, ಒಳ್ಳೆಯದಾಗತ್ತೆ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾಡಿರೋರು ಯಾರು ಅಂತ ಕೇಳೋಣವಾ? ಹಲೋ ಹಲೋ, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದು? ನನ್ನ ಹೆಸರು ಪ್ರತಿಭಾ ಅಂತ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳ್ಬೇಕಿತ್ತು ಪ್ರತಿಭಾ ಅವರೇ? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ರಮ್ಮ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಹೇಳಿಮ್ಮ. ಗುರುಜಿ, ನಾನು ಒಂದು ಅಮಾವಾಸ್ಯೆ ದಿವಸ ಬಿದ್ದೋಗ್ಬಿಟ್ಟೆ ರಾತ್ರಿ. ಕಾಲೆಲ್ಲ ಒಂಥರ ತುಂಬಾ ನೋವು ಆಗ್ಬಿಟ್ಟು, ನೋವು ಒಂಥರ ಫೀಲಿಂಗ್ ಆಗ್ಬಿಟ್ಟಿತ್ತು ಗುರುಜಿ. ಇವಾಗ ಹೋಮಿಯೋಪತಿ ಡಾಕ್ಟರ್ ಹತ್ರ ಎಲ್ಲ ತೋರಿಸ್ಕೊಂಡು ಒಂದ್ ಸ್ವಲ್ಪ ಪರವಾಗಿಲ್ಲ, ಬಟ್ ಕುತ್ಕೊಳ್ಳೋಕೆ ಹೆದ್ದೇಳೋದಕ್ಕೆ ಆಗೋದಿಲ್ಲ ಗುರುಜಿ. ಕೆಳಗಡೆ ಕುತ್ಕೊಳ್ಳೋದು. ನಾನು ಮುರುಡೇಶ್ವರಕ್ಕೆ ಬಂದಿದೆ, ಹೇಳಿದೆ ಗುರುಜಿ ಅದನ್ನ. ಓ, ಮುರುಡೇಶ್ವರಕ್ಕೂ ಬಂದಿದ್ರಾ? ಹೌದು ಗುರುಜಿ. ಸಂತೋಷ ತಾಯಿ, ಹೇಳಮ್ಮ. ಅದಕ್ಕೆ ಏನ್ ಮಾಡ್ಬೇಕು ಗುರುಜಿ? ತುಂಬಾ ಫೀಲಿಂಗ್ ಇತ್ತು, ಅದ್ರ ಕುತ್ಕೊಳ್ಳೋಕೆ ಎದ್ದೇಳಕ್ ಆಗೋದಿಲ್ಲ. ಆದ್ರೆ ಮೂಳೆ ಸಹಜ ಆಗಿದೆ ಅಂತ ಡಾಕ್ಟ್ರ್ ಹೇಳಿರೋದು.
ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಗುರುಜಿ ಈಗ. ಸಾಮಾನ್ಯಕ್ಕೆ ಈ ಪೌರ್ಣಮಿ ಅಮಾವಾಸ್ಯೆಗಳಲ್ಲಿ ಬಿದ್ದರೆ ಅಥವಾ ಕೆಲವು ರಾಹುಗೀತಗಳು ಇರತಕ್ಕಂಥ ಸ್ಥಳ ಅಂದ್ರೆ ಕೆಲವು ರಾವು ಇರತಕ್ಕಂಥ ಸ್ಥಳ ಅಂತ ಹೇಳ್ತಾರೆ. ಅಂತ ಸ್ಥಳಗಳಲ್ಲಿ ಬಿದ್ದರೆ ಸಾಮಾನ್ಯಕ್ಕೆ ಬೇಗ ಗುಣ ಆಗುದಿಲ್ಲ. ಆಕ್ಚುಲಿ ಅದ್ ಮನೆ ಒಳಗಡೆನೆ ಮೇಲೆ ಎತ್ತರವಾದ ಚೇರಿಂದ ಬಿದ್ದೋಗ್ಬಿಟ್ಟಿತ್ತು ಗುರುಜಿ ನೈಟು. ಮತ್ತೆ ಅದೇ ಜಾಗದಲ್ಲೇ ಒಂದ್ಸರಿ ಕುಂತಿದ್ದಾಗ ಸೊಂಟನೂ ಹಿಡ್ಕೊಂಡ್ಬಿಡ್ತು ಆ ಜಾಗದಲ್ಲಿ ಆ ಪ್ಲೇಸ್ ಅಲ್ಲೇ ಗುರುಜಿ. ಅದಕ್ಕೆ ನಾವು ಬರೀ ರಸ್ತೆಗಳಲ್ಲಿ ಮಾತ್ರ ಸಮಸ್ಯೆ ಅನ್ಕೊಂಡ್ರೆ ನೀವು ಮನೆಯಲ್ಲೂ ಸಮಸ್ಯೆ ಹೇಳ್ಕೊತೀರಿ. ಮನೆಯಲ್ಲೂ ಏನಾದ್ರೂ ಇರುತ್ತಲ್ವಾ ಗುರುಜಿ ಒಂದೊಂದ್ಸರಿ ಮನೇಲಿ ಅಷ್ಟಷ್ಟಕ್ಕೆ ಒಂದೊಂದ್ ಕಡೆ ಸೇರಿ ಅಷ್ಟಷ್ಟೇ ಕಟ್ ಮಾಡ್ಕೊಳಿಕ್ ಆಗತ್ತಮ್ಮ. ಯೋಚನೆ ಮಾಡ್ಬೇಡಿ. ನಮ್ಮ ಮನೆ ಪರಿಸರದಲ್ಲಿ ಯಾವತ್ತೂ ಸಹಿತ ನಾವು ವಾಸ ಮಾಡತಕ್ಕಂಥ ಸ್ಥಳಗಳಲ್ಲಿ ಏನೇ ಸಮಸ್ಯೆ ಇದ್ರೂ ಆ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕು ಅಂತ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೆ ನಾನು. ಹಾಗೆ ಇವತ್ತು ಸಹಿತ ನಮ್ಮಗಳ ಮನೆಯಲ್ಲಿ ನಮ್ಮ ಮನೆಗಳ ಸುತ್ತಮುತ್ತ ಇರತಕ್ಕಂಥ ಒಂದು ವನಸಿರಿ ಇದೆ. ಆ ವನಸಿರಿಯಿಂದಲೇ ಇಂತಹ ತಂತ್ರದೋಷಗಳಾಗ್ಲಿ ಯಂತ್ರದೋಷಗಳಾಗ್ಲಿ ಅಥವಾ ಕೆಲವು ಅಮಾವಾಸ್ಯೆಯ ಕೆಟ್ಟ ದೃಷ್ಟಿ ದೋಷಗಳಾಗಿದ್ರು ಸಹಿತ ಅದನ್ನು ದೂರ ಮಾಡ್ಕೊಳ್ತಕ್ಕಂಥ ವಿಧಾನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೇನೆ. ನಾನು ಸ್ವಲ್ಪ ಹೊತ್ತು ಕಾಯ್ತಾ ಇದ್ದೀನಿ. ಹಾಗೆ ಇನ್ನೊಂದು ಗುರುಜಿ ನನ್ನ ರಾಶಿ ಮತ್ತೆ ನಕ್ಷತ್ರ ಯಾವ್ದಂತ ಹೇಳ್ಬಿಡಿ ಗುರುಜಿ. ನಿಮ್ಮ ಪೂರ್ತಿ ಹೆಸರು ಹೇಳಿ. ಪ್ರತಿಭಾ ಅಂತ. ಆಕ್ಚುಲಿ ನಂದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಅದ್ರ ಮೇಲೆ ಇಟ್ಟಿಲ್ಲ. ಏನು ಬೇಡ, ನಿಮ್ದು ಪ್ರತಿಭಾ ಕರೆಕ್ಟ್ ಆಗಿದೆ. ಪ್ರತಿಭಾ ಹೆಸರಲ್ಲೇ ಹೋಗ್ತಾ ಇದೆ. ಯಾಕೆಂದ್ರೆ ಹಸ್ತ ಕನ್ಯಾ ನಿಮ್ದು, ಅದರಿಂದಲೇ ಸಮಸ್ಯೆಗಳು ಅಷ್ಟೇ ನೋಡ್ತಾ ಇದ್ದೀರಿ ನೀವು. ಕರೆಕ್ಟ್ ಗುರುಜಿ. ಕನ್ಯಾ ರಾಶಿ 100% ಕರೆಕ್ಟ್. ಕನ್ಯಾ ರಾಶಿನೂ ಕರೆಕ್ಟು. ಹಾಗೆ ನಿಮ್ಮ ಹೊಟ್ಟೆ ಮೇಲೆ ಇರ್ತಕ್ಕಂಥ ಕಪ್ಪು ಮಚ್ಚೆನೂ ಕರೆಕ್ಟು. ಹೌದು ಗುರುಜಿ. ರಾಶಿ ನಕ್ಷತ್ರ ಯಾವ್ದು ಹೇಳ್ಬಿಡಿ ಗುರುಜಿ. ನಕ್ಷತ್ರ ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಓಕೆ ಗುರುಜಿ. ಆಕ್ಚುಲಿ ಅದ್ ಗೊತ್ತಿಲ್ಲದೆ ನಾನು ಇದನ್ನೇ ಯಾವಾಗ್ಲೂ ನೋಡೋದು ಇದೇ ಇರ್ಬೋದು ಅಂತ ಗುರುಜಿ. ಯಾವ್ದು ನೋಡ್ತಾ ಇದ್ರಿ? ಕನ್ಯಾನೇ ನೋಡ್ತಾ ಇದ್ದೀನಿ ಗುರುಜಿ. ಅದೇ ಭವಿಷ್ಯನೇ, ಅದೇ ಕರೆಕ್ಟ್ ಸೂಟ್ ಆಗ್ತಾ ಇರುತ್ತೆ ದಿನ ಅಂತ ಹೇಳೋದನ್ನ ಕೇಳಿ. ಅದಕ್ಕೋಸ್ಕರ ಈಗೂ ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನೀವು ಕನ್ಯಾ ರಾಶಿ ನೋಡ್ಬಿಟ್ರೆ ನಿಮ್ಮ ಭವಿಷ್ಯದಲ್ಲಿ ಇರ್ತಕ್ಕಂಥ ಏರುಪೇರುಗಳು ಏನಿದೆಯೋ ಅದನ್ನ ನೀವು ನೋಡ್ಕೋಬಹುದು. ಹೌದಾ ಗುರುಜಿ? ನನ್ ಭವಿಷ್ಯ ಹೇಗಿರುತ್ತೆ ಅಂತ ಹೇಳ್ಬಿಡಿ ಗುರುಜಿ. ನಾನು ಆಶ್ರಮಕ್ಕೂ ಬಂದಿದೆ ಗುರುಜಿ, ನಮ್ಮ ಮನೇಲಿ ಕಿರಿಕಿರಿ ಯಾವಾಗ್ಲೂ ಅಂತ. ಹಲೋ, ಇದ್ದೆ ಅಲ್ಲಿ ಮಾತಾಡಕ್ ಆಗ್ಲಿಲ್ಲ. ಆಶ್ರಮದಲ್ಲಿ 20 ನಿಮಿಷ ಕುಂತ್ಕೊಂಡಿದ್ರು, ನನ್ಗೇನು ವಿಷಯ ಹೇಳ್ಕೊಳಕ್ಕೆ ಆಗ್ಲಿಲ್ಲ. ಬೇರೆ ವಿಷಯನೇ ಮಾತಾಡ್ಕೊಂಡಿದ್ದು ಹೋಗ್ಬಿಟ್ಟು ಅವತ್ತು ಅಷ್ಟೇ. ಅದಕ್ಕೆ ನನ್ ಭವಿಷ್ಯ ಸರಿಯಾಗಿ ಹೇಳ್ಬಿಡಿ ಗುರುಜಿ ಪ್ಲೀಸ್. ನಿಮ್ಮ ಭವಿಷ್ಯ ಪ್ರತಿದಿನ ನಿಮ್ ಮನೇಲಿ ಬಂದು ಹೇಳ್ತಾನೆ ಇದ್ದೀರಲ್ಲಮ್ಮ, ಆದ್ರೂ ಹೇಳ್ತೇನೆ ಕೇಳಿ. ನಿಮ್ಮ ಭವಿಷ್ಯದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಪರವಾಗಿಲ್ಲ. ಆದ್ರೆ ಜನರಲ್ ಆಗಿ ಯೂನಿವರ್ಸಲ್ ಹೇಳಬೇಕಂದ್ರೆ ಕನ್ಯಾ ರಾಶಿಯವರ ಫಲ ಇನ್ನೂ ಸ್ವಲ್ಪ ದಿವಸ ಬೇಕು. ಇನ್ನೊಂದು ಸ್ವಲ್ಪ ದಿವಸ ದಾಟಿದ್ರೆ ಆಗ ನೆಮ್ಮದಿ ಅನ್ಸುತ್ತೆ. ಆದ್ರೂ ಸಾಕಷ್ಟು ಕಷ್ಟಗಳು ಸಮಸ್ಯೆಗಳಂತಕ್ಕಂಥದ್ದು ಬೆಟ್ಟದಷ್ಟು ಇಟ್ಕೊಂಡು ಇಷ್ಟು ನಗನಗ್ತಾ ನನ್ನ ಮುಂದೆ ನೀವು ಮಾತಾಡ್ತಾ ಇದ್ದೀರಿ. ಆ ಸಮಸ್ಯೆಗಳಿಂದ ನೀವು ಬೇಗ ಮುಕ್ತರಾಗಿ ನೆಮ್ಮದಿ ತಗೊಳ್ಳಿ. ಇದಕ್ಕೆ ನೀವು ಪ್ರತಿದಿನ ಸಾಂಬ ಸದಾಶಿವನ ಅನುಗ್ರಹಕ್ಕಾಗಿ ಶಿವನ ಆರಾಧನೆ ಮಾಡಿ. ಸಾಧ್ಯವಾದರೆ 9 ಸೋಮವಾರ ತಪ್ಪದಿರ ಶಿವನ ದರ್ಶನಕ್ಕೆ ಹೋಗಿ ಬನ್ನಿ. ಶಿವನ ಆಲಯದಲ್ಲಿ ಬಿಲ್ವಪತ್ರೆ ಮತ್ತು ಭಸ್ಮದಿಂದ ಅರ್ಚನೆ ಮಾಡಿಸಿ. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ ತಾಯಿ. ಒಳ್ಳೆದಾಗಲಮ್ಮ. ಪ್ರತಿಭಾ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಮಸ್ತೆ, ನಾನು ಪ್ರಭಾ ಅಂತ. ನಾವು ಬಿಜಾಪುರದ ಸೈಡ್ದವರು. ಯಾರ ಬಗ್ಗೆ ಕೇಳ್ಬೇಕಿತ್ತು ಪ್ರಭಾ ಅವರೇ? ನಮ್ ಬಗ್ಗೆ. ಗುರುಜಿ ಇದಾರೆ, ಮಾತಾಡಿಮ್ಮ. ಹಲೋ ಹಲೋ ನಮಸ್ಕಾರ. ಹಲೋ ಗುರುಜಿ. ನಮಸ್ಕಾರ ಗುರುಜಿ. ನಮ್ಗೆ ನಮ್ ಗಂಡ ತುಂಬಾ ಕುಡಿತಾವನೆ, ದುಡ್ಡು ನಿಲ್ಲಲ್ಲ, ನಮ್ ಜೊತೆ ತುಂಬಾ ಓಡ್ತಾಡ್ತಾರೆ. ಹಿಂಗಾಗ್ಬಿಟ್ಟು ನಾನ್ ಮನೆ ಬಿಟ್ಟು ಒಂದ್ ಮಗುನ್ ತಗೊಂಡು 1 ತಿಂಗಳಾಯ್ತು ಬಂದು. ಎಲ್ಲಿದ್ದೀರಿ ಈಗ? ನಾವ್ ಇಲ್ಲಿ ಬೆಂಗಳೂರಲ್ಲಿ ಶಾಂತಿನಗರ ಅಂತ ಎಲ್ಲ ಇದೀವಿ. ಅಂದ್ರೆ ಇದು ನಿಮ್ಮ ತವ್ರ ಮನೆನಾ? ಇಲ್ಲ ಗುರುಜಿ, ಇದು ಇಲ್ಲೊಬ್ರು ಪರಿಚಯದವರು, ಅವ್ರ ಕೆಲ್ಸ ಅಂತೇಳಿ ಬಂದಿದೀವಿ. ಆದ್ರೂ ಸಂಸಾರ ಬಿಟ್ಟು ಬರ್ತಕ್ಕಂಥದ್ದು ತಪ್ಪಲ್ವಮ್ಮ? ಹೌದು ಗುರುಜಿ. ಆದ್ರೆ ಅವರು ಮನೇಲಿ ಎಲ್ಲಾರು ತುಂಬಾ ಹೊಡೆದಾಡ್ತಾರೆ ಗುರುಜಿ. ಹಿಂಗಾಗ್ಬಿಟ್ಟು ನಂಗಂತೂ ನೆಮ್ಮದಿನೇ ಇಲ್ದಂಗ ಆಗಿದೆ ಗುರುಜಿ. ಕರೆಕ್ಟ್ ಅಮ್ಮ. ಈಗ ನೀನ್ ಹೊರಗಡೆ ಬಂದು ನಿನ್ ಜೀವನ ಯಾವ ರೀತಿ ಮಾಡ್ತೀಯಾ, ಹೇಗ್ ಮಾಡ್ತೀಯಾ? ಇಲ್ಲಿ ನಮ್ ತಂಗಿಯರು ಇದ್ದಾರೆ ಗುರುಜಿ, ಅವ್ರ ಜೊತೆ ನಮ್ ತಮ್ಮನೂ ಇದಾರೆ. ತಂದೆ ತಾಯಿ ಯಾರಿಲ್ಲ ಗುರುಜಿ. ತುಂಬಾ ಕಷ್ಟ. ನಮ್ ತಂಗಿಗಳಿಗೂನು ಹಂಗೇನೆ, ನಮ್ ತಮ್ಮಂದ್ರಿಗೂನು ಹಂಗೇನೆ. ಅಮ್ಮ, ನಿಮಗೆ ಮಕ್ಕಳ ವಯಸ್ಸೆಷ್ಟು? ನಮ್ದು 27 ಇರ್ಬೋದು ಗುರುಜಿ. ಅಲ್ಲಮ್ಮ, ನಿನ್ನ ಮಕ್ಕಳ ವಯಸ್ಸೆಷ್ಟು ತಾಯಿ? ಮಗುದು ಒಂದ್ 5 ವರ್ಷದಿದೆ ಗುರುಜಿ. ಒಂದು 3 ತಿಂಗಳ 7 ತಿಂಗಳದಿದೆ ಗುರುಜಿ. ಏನಮ್ಮ, ಮತ್ತೆ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನ ನೀನ್ ಎದೆ ಮೇಲೆ ಹಾಕೊಂಡು ಆಚೆ ಬಂದ್ಬಿಟ್ರೆ ನಿನಗೊಂದು ರಕ್ಷಣೆ ಬೇಡವಾ ತಾಯಿ? ಏನ್ ಮಾಡುದು ಗುರುಜಿ, ಅಲ್ಲಿದ್ರೂನು ರಕ್ಷಣೆ ಇಲ್ಲ ಗುರುಜಿ ನಮ್ಗೆ. ಅದಕ್ಕೋಸ್ಕರನೇ ಬಂದ್ಬಿಟ್ಟೆ ಗುರುಜಿ. ಈಗ ಇಲ್ಲಿ ನೀನು ಉದ್ಯೋಗಕ್ಕೆ ಸೇರಿ ನೀನು ಆ ಚಿಕ್ಕ ಚಿಕ್ಕ ಕಂದ ಮಗಳನ್ನ ನೀನು ಸಾಕಿ ಆ ಮಕ್ಕಳಿಗೊಂದು ಒಳ್ಳೆ ಜ್ಞಾನ, ಒಂದು ಒಳ್ಳೆ ವಿದ್ಯಾಭ್ಯಾಸ, ಯಾಕೆಂದ್ರೆ ಮಕ್ಕಳನ್ನಾದ್ರೂ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡ್ಬೇಕಲ್ವ ತಾಯಿ?
ಹೌದು ಗುರುಜಿ, ಅದಕ್ಕೋಸ್ಕರನೇ ನಮ್ ಗಂಡ ತುಂಬಾ ಕುಡಿತಾನೆ ಗುರುಜಿ. ಒಂಚೂರು ಏನು ಮಕ್ಕಳ ಬಗ್ಗೆನೂ ಭವಿಷ್ಯದ ಬಗ್ಗೆನೂ ಏನು ವಿಚಾರ ಮಾಡಲ್ಲ, ನಾವ್ ಹೇಳಿದ್ರು ಏನು ಕೇಳಲ್ಲ. ಆಗ್ಲಿಮ್ಮ, ಚಿಂತೆ ಮಾಡಬೇಡಿ. ನೀವು ಒಂದು 9 ಮಂಗಳವಾರ ಯಾವುದಾದ್ರು ಒಂದು ದೇವಿ ದೇವಸ್ಥಾನದಲ್ಲಿ ದರ್ಶನ ಮಾಡಿ ಒಂದಿಷ್ಟು ಕುಂಕುಮ ಪ್ರಸಾದ, ಅರ್ಚನೆ ಪ್ರಸಾದ ಹಣೆಗಿಟ್ಕೊಳ್ಳಿ. ಹಾಗೆ ಎಲ್ಲಾದ್ರೂ ಹತ್ತಿರದಲ್ಲಿ ನೀನಿರ್ತಕ್ಕಂಥ ಪರಿಸರದಲ್ಲಿ ಸುತ್ತಮುತ್ತ ಎಲ್ಲಾದ್ರೂ ಒಂದು ಕಡೆ ಔದುಂಬರ ವೃಕ್ಷ ಇದ್ರೆ ಅದಕ್ಕೆ ಒಂದು 3 ಪ್ರದಕ್ಷಿಣೆ ಮಾಡಮ್ಮ ದಿವಸ. ಈ ತರ ಒಂದು 11 ದಿವಸ ನೀನ್ ಮಾಡು, ಸಾಕಷ್ಟು ಯಶಸ್ಸಾಗತ್ತೆ, ನಿನ್ ಜೀವನಕ್ಕೆ ದಾರಿ ಸಿಗುತ್ತೆ ತಾಯಿ. ಒಳ್ಳೇದಾಗ್ಲಮ್ಮ. ಪ್ರಭಾ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಕೊನೆಯದಾಗಿ ಸಮಯದ ಅಭಾವ ಇರೋದ್ರಿಂದ ಇವತ್ತು ಯಾವ ವಿಶೇಷವಾದ ವನಸಿರಿಯ ಕುರಿತಾಗಿ ಹೇಳ್ತೀನಿ ಅಂತ ಹೇಳ್ತಿದ್ರಿ ಗುರುಜಿ? ಏನಮ್ಮ, ಕಡೆ ತನಕ ಸುಮ್ಮನೆ ಇದ್ದು ಈಗ ನೀನ್ ಕರ್ಕೊಂಬಂದು ಇಲ್ಲಿ ವನಸಿರಿ ಬಗ್ಗೆ ಹೇಳ್ತಾ ಇದ್ಯಾ? ನಾನು ವನಸಿರಿ ಪ್ರಾರಂಭಿಸಿದ್ರೇನೆ ಸಂಯಮ ಇರುತ್ತೆ. ನಾಳೆನೂ ಅಮಾವಾಸ್ಯೆ ಇದೆ, ನಾಳೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕೆಂದ್ರೆ ವನಸಿರಿ ಶುರು ಮಾಡಿದ್ಮೇಲೆ ಆ ವನಸಿರಿನ ಹೇಗೆ ಉಪಯೋಗಿಸ್ಬೇಕು, ಅದನ್ನ ಹೇಗೆ ಮಾಡಬೇಕು, ಯಾವ ಪ್ರಕಾರ ಕಿತ್ಕೊಂಡು ಬರಬೇಕು, ಅವೆಲ್ಲವೂ ಸಹಿತ ಇದೆ. ಸತ್ಯಾಸತ್ಯತೆಗಳು, ಒಳಗಿರ್ತಕ್ಕಂಥ ರಹಸ್ಯಗಳು ಅವೆಲ್ಲವೂ ನಿಮ್ಮ ಮುಂದೆ ಬಿಚ್ಚಿಡಬೇಕಾದ್ರೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಖಂಡಿತ. ಹಾಗಿದ್ರೆ ನಾಳೆ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀರಾ? ನಾವೆಲ್ಲರೂ ಕಾಯ್ತಾ ಇರ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ತಾಯಿ. ವೀಕ್ಷಕರೇ, ಹೊರಡೋ ಸಮಯ ಆಗಿದೆ, ಹೋಗ್ಬರೋದಾ? ನಮಸ್ಕಾರ.